ಹಾಯ್ ಎವ್ರಿವಾನ್ ಅಂಡ್ ವೆಲ್ಕಮ್ ಟು ದ ಕ್ಲಾಸ್. ನಾನು ನಿಮ್ಮ ಮೊಹಮ್ಮದ್ ಹುಸೇನ್. ನಾವು ಇಲ್ಲಿವರೆಗೆ ಸೂಕ್ಷ್ಮ ಅರ್ಥಶಾಸ್ತ್ರದ ಎಲ್ಲ ಕ್ಲಾಸಸ್ಗಳನ್ನ ಅಂದ್ರೆ ಎಲ್ಲ ಚಾಪ್ಟರ್ಸ್ಗಳನ್ನ ಫಿನಿಶ್ ಮಾಡಿದ್ದೀವಿ. ಇವತ್ತು ನಾವು ನಮ್ಮ ಸಮಗ್ರ ಅರ್ಥಶಾಸ್ತ್ರವನ್ನ ಸ್ಟಾರ್ಟ್ ಮಾಡೋಣ. ಮೊದಲನೆಯ ಅಧ್ಯಾಯ ಪರಿಚಯ ಅಂತ ಹೇಳಿ. ಸೊ ಸೂಕ್ಷ್ಮ ಅರ್ಥಶಾಸ್ತ್ರ ಮುಗಿಸಿ ಸಮಗ್ರ ಅರ್ಥಶಾಸ್ತ್ರಕ್ಕೆ ಬರ್ತಾ ಇದೀವಿ. ಸೊ ಹಾಗಾದ್ರೆ ಎಕ್ಸಾಂಪಲ್ ನ ಮೂಲಕನೇ ತಿಳ್ಕೊಂಡ್ಬಿಡೋಣ ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ಏನ್ ವ್ಯತ್ಯಾಸ ಇದೆ ಅಂತ ಹೇಳಿ. ಸೊ ಮೊದಲನೇ ಎಕ್ಸಾಂಪಲ್ ಬನ್ನಿ. ನಮ್ಮ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಬಂದಾಗ ಇದು ಸೂಕ್ಷ್ಮ ಅರ್ಥಶಾಸ್ತ್ರ ಏನ್ ಮಾಡುತ್ತೆ, ನಿಮ್ಮ ಬಳಿ ಹಣ ಎಷ್ಟಿದೆ ಅಂದ್ರೆ ನಿಮ್ಮ ಫಾದರ್ ಎಷ್ಟು ಅರ್ನ್ ಮಾಡ್ತಾ ಇದ್ದಾರೆ, ನಿಮ್ಮ ವೈಯಕ್ತಿಕ ಆದಾಯ ಎಷ್ಟಿದೆ ಅದನ್ನ ಕುರಿತು ನಮ್ಮ ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತೆ. ಸೊ ನಾವೀಗ ಬರ್ತಾ ಇರೋದು ಸಮಗ್ರ ಅರ್ಥಶಾಸ್ತ್ರ. ಸೊ ಈ ಸಮಗ್ರ ಅರ್ಥಶಾಸ್ತ್ರ ಏನ್ ಮಾಡುತ್ತೆ, ಇಡೀ ನಮ್ಮ ದೇಶದಲ್ಲಿ ನಮ್ಮ ಆರ್ಥಿಕತೆಯಲ್ಲಿ ನಮ್ಮ ರಾಷ್ಟ್ರದಲ್ಲಿ ಎಷ್ಟು ಆದಾಯ ಇದೆ ಎಷ್ಟು ವರಮಾನ ಇದೆ ಅದನ್ನ ಕುರಿತು ಅಧ್ಯಯನ ಮಾಡುತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ನಿಮ್ದು ಒಂದು ಹೊಲ ಇದೆ ಅಂತ ಅನ್ಕೊಳ್ಳಿ. ಸೊ ಆ ಹೊಲದಲ್ಲಿ ನೀವು ಗೋಧಿಯನ್ನ ಬೆಳೀತಾ ಇದ್ದೀರಿ. ಸೊ ಈಗ ನಮ್ಮ ಸೂಕ್ಷ್ಮ ಅರ್ಥಶಾಸ್ತ್ರ ಏನ್ ಮಾಡುತ್ತೆ, ನೀವು ಎಷ್ಟು ಗೋಧಿಯನ್ನ ಉತ್ಪಾದನೆ ಮಾಡ್ತಾ ಇದ್ದೀರಿ, ನೀವು ನಿಮ್ಮ ಹೊಲದಲ್ಲಿ ಎಷ್ಟು ಗೋಧಿಯನ್ನ ಉತ್ಪಾದನೆ ಮಾಡ್ತಾ ಇದ್ದೀರಿ, ನೀವು ವೈಯಕ್ತಿಕವಾಗಿ ಎಷ್ಟು ಪೂರೈಕೆ ಮಾಡ್ತಾ ಇದ್ದೀರಿ ಅದನ್ನ ಅಧ್ಯಯನ ಮಾಡುತ್ತೆ. ಅದೇ ನಾವು ಸಮಗ್ರ ಅರ್ಥಶಾಸ್ತ್ರಕ್ಕೆ ಬಂದಾಗ ಅದು ಏನ್ ಮಾಡುತ್ತೆ, ಇಡೀ ನಮ್ಮ ದೇಶದಲ್ಲಿ ಇಡೀ ನಮ್ಮ ಭಾರತದ ಆರ್ಥಿಕತೆಯಲ್ಲಿ ಭಾರತ ದೇಶದಲ್ಲಿ ಎಷ್ಟು ಗೋಧಿ ಉತ್ಪಾದನೆ ಆಗ್ತಾ ಇದೆ ಎಷ್ಟು ಗೋಧಿಯ ಪೂರೈಕೆ ಆಗ್ತಾ ಇದೆ ಅದನ್ನ ಅಧ್ಯಯನ ಮಾಡುತ್ತೆ. ಇನ್ನು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ಇದು ನನ್ನ ಒಂದು ಅರ್ಥಶಾಸ್ತ್ರದ ಪುಸ್ತಕ. ಹೊಸದಾಗಿ ನಾನು ಲಾಂಚ್ ಮಾಡಿರುವಂತಹ ಒಂದು ಡಿಜಿಟಲ್ ಬುಕ್, ಅಪ್ಡೇಟೆಡ್ ಬುಕ್. ಸೊ ಈಗ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಅಂತ ಬಂದಾಗ ಅದು ಅಧ್ಯಯನ ಮಾಡುತ್ತೆ ಈ ಒಂದು ಪುಸ್ತಕದ ವೈಯಕ್ತಿಕ ಬೇಡಿಕೆ ಎಷ್ಟಿದೆ ಅಂದ್ರೆ ನಿಮಗೆ ಎಷ್ಟು ಪುಸ್ತಕಗಳು ಬೇಕು, ಒಬ್ಬ ಸ್ಟೂಡೆಂಟ್ಗೆ ಒಂದೇ ಬುಕ್ ಬೇಕು. ಸೊ ಅದನ್ನ ಆ ವೈಯಕ್ತಿಕ ಬೇಡಿಕೆಯನ್ನ ಕುರಿತು ನಮ್ಮ ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತೆ. ಅದೇ ಸಮಗ್ರ ಅರ್ಥಶಾಸ್ತ್ರ ಅಂತ ಬಂದಾಗ ಈ ಪುಸ್ತಕಕ್ಕೆ ಇಡೀ ನಮ್ಮ ದೇಶದಲ್ಲಿ ಎಷ್ಟು ಬೇಡಿಕೆ ಇದೆ ಅದಕ್ಕೆ ನಾವು ಸಮಗ್ರ ಬೇಡಿಕೆ ಅಂತ ಕರಿತೇವೆ. ಅದನ್ನ ಕುರಿತು ನಮ್ಮ ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತೆ. ಅರ್ಥ ಆಯ್ತಾ? ಬನ್ನಿ ಹಾಗಾದ್ರೆ ನಾವೀಗ ತಿಳ್ಕೊಳ್ಳೋಣ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಏನು. ಸಮಗ್ರ ಅಂದ್ರೆ ದೊಡ್ಡದು ಅಂತ ಅರ್ಥ. ಸಮಗ್ರ ಅನ್ನುವಂತಹ ಪದ ಗ್ರೀಕ್ ಮ್ಯಾಕ್ರೋ ಅನ್ನುವಂತಹ ಗ್ರೀಕ್ ಭಾಷೆಯಿಂದ ಬಂದಿರುವಂತದ್ದು. ಇದರ ಅರ್ಥ ದೊಡ್ಡದು ಅಂತ ಅರ್ಥ. ಸೊ ಇಲ್ಲಿ ಒಂದು ಆರ್ಥಿಕ ವ್ಯವಸ್ಥೆಯ ಸಮಗ್ರ ಅಂಶಗಳು ಅಂದ್ರೆ ರಾಷ್ಟ್ರೀಯ ವರಮಾನ, ಸಮಗ್ರ ಬೇಡಿಕೆ, ಸಮಗ್ರ ಪೂರೈಕೆ ಇವುಗಳನ್ನ ಕುಲಂಕುಷವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನ ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಸಮಗ್ರ ಅಂದ್ರೆ ದೊಡ್ಡದು ಅಂತ ಅರ್ಥ, ಸೂಕ್ಷ್ಮ ಅಂದ್ರೆ ಚಿಕ್ಕದು ಅಂತ ಅರ್ಥ. ಸೂಕ್ಷ್ಮ ಅರ್ಥಶಾಸ್ತ್ರ ಚಿಕ್ಕ ಚಿಕ್ಕ ಘಟಕಗಳನ್ನ ಕುರಿತು ಅಧ್ಯಯನ ಮಾಡುತ್ತೆ. ಸಮಗ್ರ ಅರ್ಥಶಾಸ್ತ್ರ ಇಡೀ ದೇಶದಲ್ಲಿ ದೊಡ್ಡ ದೊಡ್ಡ ಘಟಕಗಳನ್ನ ಅಂಶಗಳನ್ನ ಕುರಿತು ಅಧ್ಯಯನ ಮಾಡುತ್ತೆ. ಸೊ ಈಗ ಒಂದು ಜನರಲ್ ಕ್ವಶನ್, ನಮ್ಮ ಕಾಂತಾರ ಮೂವಿ ಬಂದಿದೆಯಲ್ಲ ಅದರ ಡೈರೆಕ್ಟರ್ ಯಾರು? ಸೊ ನಮಗೆ ಗೊತ್ತಿರೋದೆ ಒಂದು ಮೂವಿಯ ಡೈರೆಕ್ಟರ್ ಯಾರು, ಅದರ ಆಕ್ಟರ್ ಯಾರು, ಆಕ್ಟ್ರೆಸ್ ಯಾರು, ಹೀರೋಯಿನ್ ಯಾರು, ಸಿಂಗರ್ ಯಾರು ಎಲ್ಲ ಗೊತ್ತಿರುತ್ತೆ. ಈಗ ನಮ್ಮ ಎಕನಾಮಿಕ್ಸ್ ನ ಒಂದು ಪ್ರಶ್ನೆಗೆ ಬರೋಣ. ನಮ್ಮ ಸಮಗ್ರ ಅರ್ಥಶಾಸ್ತ್ರ ನಾವು ಅಧ್ಯಯನ ಮಾಡ್ತಾ ಇದೀವಲ್ಲ ಅದರ ಡೈರೆಕ್ಟರ್ ಯಾರು? ಫೋಟೋ ತೋರಿಸ್ತೇನೆ, ಅಟ್ಲೀಸ್ಟ್ ಹೆಸರಾದ್ರೂ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಹೆಸರು ಗೊತ್ತಿರೋದಿಲ್ಲ ನಿಮ್ಗೆ, ನಾವೇನ್ ಓದ್ತಾ ಇದೀವಿ, ನಮ್ಗೆ ಯಾರು ಈ ಸಬ್ಜೆಕ್ಟ್ ಅನ್ನ ತಂದು ಕೊಟ್ಟಿದ್ದಾರೆ, ಕ್ರಿಯೇಟ್ ಮಾಡಿ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ, ಯಾರು ಪರಿಚಯಿಸಿದ್ದಾರೆ ಅವ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅದು ಸರಿ ಅನ್ಸೋದಿಲ್ಲ. ಸೊ ಇವರ ಹೆಸರು ಬಂದು J.M. ಖೇನ್ಸ್ ಅಂತ ಹೇಳಿ. ಸೊ ಇವರು ನಮ್ಮ ಸಮಗ್ರ ಅರ್ಥಶಾಸ್ತ್ರದ ಡೈರೆಕ್ಟರ್. ಅಂದ್ರೆ ಈ ಸಮಗ್ರ ಅರ್ಥಶಾಸ್ತ್ರವನ್ನ ಫೇಮಸ್ ಮಾಡಿದ್ರು, ಜನಪ್ರಿಯಗೊಳಿಸಿದ್ರು. ಇವರು ಒಂದು ಕೃತಿಯನ್ನ ಬರೀತಾರೆ. ನೆನಪಿಟ್ಟುಕೊಳ್ಳಿ, 1 ಅಂಕಕ್ಕೆ ಕೇಳ್ತಾರೆ. ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ. ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಅನ್ನುವಂತಹ ಒಂದು ಪುಸ್ತಕವನ್ನ ಬರೀತಾರೆ. ಆ ಪುಸ್ತಕ ಬರೆದ ನಂತರ ಅದು ಪ್ರಕಟಣೆ ಆದ ನಂತರ ನಮ್ಮ ಸಮಗ್ರ ಅರ್ಥಶಾಸ್ತ್ರ ತುಂಬಾ ಜನಪ್ರಿಯವಾಗುತ್ತೆ, ಫೇಮಸ್ ಆಗುತ್ತೆ. ಅಂದಿನಿಂದ ನಾವು ಸಮಗ್ರ ಅರ್ಥಶಾಸ್ತ್ರವನ್ನ ಒಂದು ಸಪರೇಟ್ ವಿಷಯವಾಗಿ ಅಧ್ಯಯನ ಮಾಡ್ತಾ ಇದೀವಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್, ನಮ್ಮ ಇಡೀ ಅರ್ಥಶಾಸ್ತ್ರದ ಪಿತಾಮಹ ಯಾರು? ಅರ್ಥಶಾಸ್ತ್ರದ ಪಿತಾಮಹ ಬಂದು ಆಡಮ್ ಸ್ಮಿತ್ ರವರು. ಇವರು ಕೂಡ ಒಂದು ಕೃತಿಯನ್ನ ಬರೆದಿದ್ದಾರೆ, ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ. ಈ ಪುಸ್ತಕಗಳ ಹೆಸರು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ವಂದಿಸಿ ಬರೆಯಲ್ಲಿ ಅಥವಾ 1 ಅಂಕದ ಪ್ರಶ್ನೆಯಲ್ಲಿ ನೇರವಾಗಿ ಪ್ರಶ್ನೆ ಕೇಳ್ತಾರೆ, ಆಡಮ್ ಸ್ಮಿತ್ ರವರ ಕೃತಿ ಯಾವುದು, ಅಥವಾ ಇಲ್ಲಿ ಕೇಳಬಹುದು J.M. ಖೇನ್ಸ್ ರವರ ಕೃತಿ ಯಾವುದು ಅಂತ ಹೇಳಿ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ನಾವು ನೆಕ್ಸ್ಟ್ ಬರೋಣ, ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರ ಇವೆರಡನ್ನ ಏನ್ ವ್ಯತ್ಯಾಸ ಇದೆ ಅದನ್ನ ನಾನು ಒಂದೆರಡು ಎಕ್ಸಾಂಪಲ್ಸ್ ಮೂಲಕ ತೋರಿಸಿದ್ದೀನಿ. ಬಟ್ ನಿಮಗೆ ಅದರ ಮೇಲೆ 4 ಅಂಕಕ್ಕೆ ಪ್ರಶ್ನೆ ಕೇಳ್ತಾರೆ. ಈ ರೀತಿ ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿಯಲ್ಲಿ ಭಿನ್ನವಾಗಿದೆ, ಇದನ್ನು ನಿಮಗೆ ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಕೇಳಿರಬಹುದು. ಈಗ 4 ಅಂಕದ ಪ್ರಶ್ನೆ ಅಂದ್ರೆ ಮಿನಿಮಮ್ 4 ಪಾಯಿಂಟ್ಸ್ ಬರೀಬೇಕು. ಸೊ ಯಾವ 4 ಪಾಯಿಂಟ್ಸ್ ನೀವು ಬರಿಬಹುದು ಅನ್ನೋದನ್ನ ನಿಮ್ಗೀಗ ಅರ್ಥ ಮಾಡಿಸ್ತಾ ಹೋಗ್ತೀನಿ.
ಮೊದಲನೇದಾಗಿ ನಮಗೆ ಮೀನಿಂಗ್ ಗೊತ್ತೇ ಇದೆ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಅರ್ಥವ್ಯವಸ್ಥೆಯಲ್ಲಿ ಸಣ್ಣ ಸಣ್ಣ ಘಟಕಗಳ ಬಗ್ಗೆ ಅಧ್ಯಯನ ಮಾಡುತ್ತೆ. ಸಣ್ಣ ಸಣ್ಣ ಘಟಕಗಳು ಅಂದ್ರೆ ಒಬ್ಬ ಅನುಭೋಗಿಯ ಆದಾಯ, ಒಬ್ಬ ಅನುಭೋಗಿಯ ಬೇಡಿಕೆ, ಈ ರೀತಿ. ಸಮಗ್ರ ಅರ್ಥಶಾಸ್ತ್ರ ಇಡೀ ಆರ್ಥಿಕತೆಯನ್ನ ಸಮಗ್ರವಾಗಿ ಅಧ್ಯಯನ ಮಾಡುತ್ತೆ. ಉದಾಹರಣೆಯನ್ನ 2ನೇ ಪಾಯಿಂಟ್ ನಲ್ಲಿ ಬರೀರಿ. ಒಬ್ಬ ಅನುಭೋಗಿ, ಅವನ ಬೇಡಿಕೆ, ಒಬ್ಬ ಅನುಭೋಗಿಯ ಉತ್ಪಾದನೆ, ಒಂದು ಉದ್ಯಮ ಘಟಕದ ಬೇಡಿಕೆ, ಒಂದು ಉದ್ಯಮ ಘಟಕದ ಪೂರೈಕೆ, ಅದನ್ನ ಎಕ್ಸಾಂಪಲ್ ಆಗಿ ಕೊಡಬಹುದು. ಇನ್ನು ಸಮಗ್ರ ಅರ್ಥಶಾಸ್ತ್ರ ಬಂದಾಗ ಸಮಗ್ರ ಉತ್ಪಾದನೆ, ಸಮಗ್ರ ಬೇಡಿಕೆ ಅಂದ್ರೆ ಇಡೀ ದೇಶದಲ್ಲಿ ಎಷ್ಟು ಉತ್ಪಾದನೆ ಆಗ್ತಾ ಇದೆ, ಇಡೀ ದೇಶದಲ್ಲಿ ಬೇಡಿಕೆ ಎಷ್ಟು ಇದೆ, ಅದನ್ನ ಸಮಗ್ರ ಅರ್ಥಶಾಸ್ತ್ರ ಕುರಿತು ಅಧ್ಯಯನ ಮಾಡುತ್ತೆ. 4 ಅಂಕದ ಪ್ರಶ್ನೆ, ಅಟ್ಲೀಸ್ಟ್ 4 ಪಾಯಿಂಟ್ಸ್ ಆದ್ರೂ ಬರಿಬೇಕು. 3ನೇ ಪಾಯಿಂಟ್ ಸಿಂಪಲ್. ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನ ವ್ಯಾಪ್ತಿ ಪರಿಮಿತವಾಗಿದೆ. ಅಧ್ಯಯನ ವ್ಯಾಪ್ತಿ ಚಿಕ್ಕ ಚಿಕ್ಕ ಘಟಕಗಳನ್ನ ಅಧ್ಯಯನ ಮಾಡ್ತೇವಲ್ಲ, ಸೊ ಹಾಗಾಗಿ ಅದರ ಅಧ್ಯಯನ ವ್ಯಾಪ್ತಿ ಏನಾಗಿದೆ, ಚಿಕ್ಕದಾಗಿದೆ, ಪರಿಮಿತವಾಗಿದೆ. ಆದ್ರೆ ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನ ವ್ಯಾಪ್ತಿ ವಿಶಾಲವಾಗಿದೆ. ಯಾಕೆಂದ್ರೆ ಇಡೀ ದೇಶದ ಅಂಶಗಳನ್ನ ಕುರಿತು ನಾವಲ್ಲಿ ಅಧ್ಯಯನ ಮಾಡ್ತೀವಿ. ಇನ್ನು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ನಾವು ಭಾಗಶಃ ಸಮತೋಲನ ವಿಶ್ಲೇಷಣೆ ಅಂತ ಕೂಡ ಕರಿಬಹುದು. ಅಂದ್ರೆ ಈ ಒಂದು ವೃತ್ತಾಕಾರದಲ್ಲಿ ಈ ಚಿಕ್ಕ ಚಿಕ್ಕ ಭಾಗಗಳನ್ನ ಕುರಿತು ನಾವು ಅಧ್ಯಯನ ಮಾಡಿದ್ರೆ ಅದಕ್ಕೆ ಭಾಗಶಃ ಸಮತೋಲನ ಅಂತ ಕರಿಬಹುದಲ್ಲ. ಇನ್ನು ಸಮಗ್ರ ಅರ್ಥಶಾಸ್ತ್ರ ಸಾಮಾನ್ಯ ಸಮತೋಲನ ವಿಶ್ಲೇಷಣೆ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರಿದೆ, ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ತುಣುಕು ವಿಧಾನ ಅಂತ ಕರಿತೀವಿ. ಚಿಕ್ಕ ಚಿಕ್ಕ ತುಣುಕುಗಳನ್ನ ಕುರಿತು ಅಧ್ಯಯನ ಮಾಡುತ್ತೆ. ಸಮಗ್ರ ಅರ್ಥಶಾಸ್ತ್ರಕ್ಕೆ ನಾವೇನಂತೀವಿ, ರಾಶಿಗಳ ವಿಧಾನ. ಏನಂತ ಹೇಳ್ತೀವಿ, ರಾಶಿಗಳ ವಿಧಾನ ಅಂತ ಹೇಳ್ತೀವಿ. 5 ಪಾಯಿಂಟ್ಸ್ ಗಳಲ್ಲಿ 4 ಅಥವಾ 5 ಬರೀಲಿಕ್ಕೆ ಪ್ರಯತ್ನ ಮಾಡಿ. 4ಕ್ಕೆ 4 ಅಂಕ ನಿಮ್ಗೆ ಸಂಪೂರ್ಣವಾಗಿ ಸಿಗುತ್ತೆ. ಸೊ ಇದು ನಮ್ಮ ಸೆಕೆಂಡ್ PUC ಇಂಗ್ಲಿಷ್ ಗ್ರಾಮರ್ ಕೋರ್ಸ್. ನೀವು ಇಂಗ್ಲಿಷ್ ಗ್ರಾಮರ್ ನಲ್ಲಿ ತುಂಬಾ ಡಿಫಿಕಲ್ಟ್ ಅನ್ನಿಸ್ತಾ ಇದ್ರೆ ನಮ್ಮ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ. ಯಾವ ಆಪ್ ನಲ್ಲಿ? ಸ್ಕಿಲ್ ಬೂಸ್ಟರ್ ಆಪ್ ಲಿಂಕ್ ನಾನು ನಿಮ್ಗೆ ಕೆಳಗಡೆ ಕೊಟ್ಟಿರ್ತೀನಿ. ಸೊ ಅಲ್ಲಿ ಕ್ಲಾಸಸ್ ಅಂಡ್ ನೋಟ್ಸ್ ಗಳು, ಟೆಸ್ಟ್ ಗಳು ಫ್ರೀ ಆಗಿ ಅವೈಲೇಬಲ್ ಇವೆ. ಸೊ ಆ ಕೋರ್ಸ್ ಅಲ್ಲಿ ನೀವು ಗ್ರಾಮರ್ ಅನ್ನ ಕಲಿಬಹುದು. ಈಗ ಬರೋಣ ನಮ್ಮ ಟಾಪಿಕ್ ಗೆ ಬ್ಯಾಕ್. ಸೊ ಈಗ ನೆಕ್ಸ್ಟ್ ಬರುತ್ತೆ ಆರ್ಥಿಕ ಏಜೆಂಟ್ಗಳು ಅಂದ್ರೆ ಯಾರು. ಇದರ ಮೇಲೆ 1 ಅಂಕದ 2 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ. ಆರ್ಥಿಕ ಏಜೆಂಟ್ಗಳು ಅಂದ್ರೆ ಆರ್ಥಿಕತೆಯಲ್ಲಿ ಆರ್ಥಿಕ ನಿರ್ಣಯಗಳನ್ನ ತೆಗೆದುಕೊಳ್ಳುವಂತಹ, ಏನನ್ನ ಆರ್ಥಿಕ ನಿರ್ಣಯಗಳನ್ನ ತೆಗೆದುಕೊಳ್ಳುವಂತಹ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನ ಆರ್ಥಿಕ ಏಜೆಂಟ್ಗಳು ಅಂತ ಕರಿತೀವಿ. ಈಗ ನಿಮ್ ತಲೆಯಲ್ಲಿ ಪ್ರಶ್ನೆ ಬರ್ತಾ ಇರಬಹುದು, ಯಾರು ಇವರು ಆರ್ಥಿಕ ಏಜೆಂಟ್ಗಳು, ಯಾವ ರೀತಿಯ ನಿರ್ಣಯಗಳನ್ನ ತೆಗೆದುಕೊಳ್ತಾರೆ? ಇದನ್ನೇ 2 ಅಂಕಕ್ಕೆ ನಿಮಗೆ ಪ್ರಶ್ನೆಯನ್ನ ಕೇಳ್ತಾರೆ. ಮೊದಲನೇದಾಗಿ ಬಂದು ನಮ್ಮ ಆರ್ಥಿಕ ಏಜೆಂಟ್ ನಲ್ಲಿ ಮೊದಲನೇ ಏಜೆಂಟ್ ಬಂದು ಅನುಭೋಗಿಗಳು. ನಾನು ಕಸ್ಟಮರ್, ನಾನು ಅನುಭೋಗಿ, ನೀವು ಅನುಭೋಗಿ. ನಾವು ಯಾವ ರೀತಿಯ ನಿರ್ಣಯಗಳನ್ನ ಒಂದು ಆರ್ಥಿಕತೆಯಲ್ಲಿ ತೆಗೆದುಕೊಳ್ತೀವಿ. ಸೊ ನಾವು ಮಾರುಕಟ್ಟೆಗೆ ಹೋದಾಗ ಏನನ್ನ ಖರೀದಿ ಮಾಡಬೇಕು, ನಂಬರ್ 1 ಏನನ್ನ ಖರೀದಿ ಮಾಡಬೇಕು ನಾವು ನಿರ್ಣಯ ತೆಗೆದುಕೊಳ್ತೇವ ಗ್ರಾಹಕರಾಗಿ. ಅಂಡ್ ದೆನ್ ಎಷ್ಟು ಪ್ರಮಾಣದಲ್ಲಿ ಅದನ್ನ ತೆಗೆದುಕೊಳ್ಳಬೇಕು, ಈ 2 ನಿರ್ಣಯಗಳನ್ನ ಅನುಭೋಗಿಗಳು ಮಾಡ್ತಾರೆ. ಸೊ ಹಾಗಾಗಿ ಅವರು ಆರ್ಥಿಕ ಏಜೆಂಟ್ಗಳು. ಇನ್ನು 2ನೇದಾಗಿ ಆರ್ಥಿಕ ಏಜೆಂಟ್ ನಲ್ಲಿ ಬರ್ತಾರೆ ಉತ್ಪಾದಕರು. ಉತ್ಪಾದಕರು ಏನ್ ನಿರ್ಣಯ ತೆಗೆದುಕೊಳ್ತಾರೆ? ಉತ್ಪಾದಕರು ಮೊದಲನೇದಾಗಿ ಏನು ಉತ್ಪಾದಿಸಬೇಕು, 2ನೇದಾಗಿ ಅದನ್ನ ಎಷ್ಟು ಉತ್ಪಾದಿಸಬೇಕು ಅನ್ನುವಂತಹ ನಿರ್ಣಯಗಳನ್ನ ಈ ಉತ್ಪಾದಕರು ತೆಗೆದುಕೊಳ್ತಾರೆ. ಇನ್ನು 3ನೇದಾಗಿ ಇದರಲ್ಲಿ ಬರುತ್ತೆ ಸರ್ಕಾರ, ನಿಗಮಗಳು ಮತ್ತು ಬ್ಯಾಂಕುಗಳು ಕೂಡ ಇದರಲ್ಲಿ ಬರುತ್ತೆ. ಸೊ ಇಲ್ಲಿ ಬ್ಯಾಂಕುಗಳು ಅಂದ್ರೆ RBI ಬ್ಯಾಂಕುಗಳು, ಅವೆಲ್ಲ ಇದರಲ್ಲಿ ಬರುತ್ತೆ. ಈಗ ಸರ್ಕಾರಗಳು ಯಾವ ರೀತಿ ನಿರ್ಣಯ ತೆಗೆದುಕೊಳ್ತಾರೆ ಅಂದ್ರೆ ಸರ್ಕಾರ ಬಜೆಟ್ ನ ಮೂಲಕ ದೇಶದಲ್ಲಿ ಎಷ್ಟು ಹಣವನ್ನ ಖರ್ಚು ಮಾಡಬೇಕು ಅನ್ನುವಂತಹ ನಿರ್ಣಯ ಸರ್ಕಾರ ತೆಗೆದುಕೊಳ್ಳುತ್ತೆ. ಇನ್ನು ಬ್ಯಾಂಕುಗಳು, ನಿಗಮಗಳು ಬಂದು ಎಷ್ಟು ಸಾಲವನ್ನು ನಾವು ಕೊಡಬೇಕು, ಅದರ ಮೇಲೆ ಎಷ್ಟು ಬಡ್ಡಿಯನ್ನ ವಿಧಿಸಬೇಕು, ಆ ನಿರ್ಣಯಗಳನ್ನ ಬ್ಯಾಂಕು ಮತ್ತು ನಿಗಮಗಳು ತೆಗೆದುಕೊಳ್ತವೆ. ಸೊ ಇವುಗಳಿಗೆ ನಾವು ಆರ್ಥಿಕ ಏಜೆಂಟ್ಗಳು ಅಂತ ಕರಿತೀವಿ. ಇಲ್ಲಿ ಯಾರು ಯಾವ ನಿರ್ಣಯ ತೆಗೆದುಕೊಳ್ತಾರೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದೇನೆ. ಸೊ ಇದನ್ನ ನೀವು ಓದಬಹುದು. ಇದರ ನೋಟ್ಸ್ ಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯಿನ್ ಆಗಿ, ಅಲ್ಲಿ ನಿಮ್ಗೆ ಈ ನೋಟ್ಸ್ ಫ್ರೀ ಆಗಿ ಸಿಗುತ್ತೆ. ನೆಕ್ಸ್ಟ್ ಬರೋಣ ಸಮಗ್ರ ಅರ್ಥಶಾಸ್ತ್ರದ 2 ಲಕ್ಷಣಗಳು. ಸಮಗ್ರ ಅರ್ಥಶಾಸ್ತ್ರದ ಮೊದಲನೇ ಅಧ್ಯಾಯವನ್ನ ಅಧ್ಯಯನ ಮಾಡ್ತಾ ಇದ್ದೀವಿ. ಇದರ 2 ಲಕ್ಷಣಗಳು 2 ಅಂಕಕ್ಕೆ ಕೇಳ್ತಾರೆ. ನಂಬರ್ 1 ಬಂದು ಸಮಗ್ರ ಆರ್ಥಿಕ ನಿರ್ಣಯಗಳನ್ನ ಕೈಗೊಳ್ಳುವವರು ಯಾರು. ಸಮಗ್ರ ಆರ್ಥಿಕ ನಿರ್ಣಯ ಅಂದ್ರೆ ದೊಡ್ಡ ದೊಡ್ಡ ಆರ್ಥಿಕ ನಿರ್ಣಯಗಳನ್ನ ಯಾರು ತೆಗೆದುಕೊಳ್ತಾರೆ. ಸೊ ಇಲ್ಲಿ ಉತ್ತರ ಬಂದು ಆಗುತ್ತೆ ರಾಜ್ಯ, ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ RBI, ಭಾರತೀಯ ಭದ್ರತೆಗಳು ಮತ್ತು ವಿನಿಮಯ ಮಂಡಳಿ, ಅದಕ್ಕೆ ಸೆಬಿ ಅಂತ ಕರಿತೀವಿ. ಈ ರೀತಿಯ ಕೆಲವು ಸಂಸ್ಥೆಗಳು ಇವೆ. ಆ ಸಂಸ್ಥೆಗಳು ಈ ದೊಡ್ಡ ದೊಡ್ಡ ಆರ್ಥಿಕ ನಿರ್ಣಯಗಳನ್ನ ತೆಗೆದುಕೊಳ್ತಾರೆ. ಸೊ ಎಕ್ಸಾಮ್ ನಲ್ಲಿ ಕೇಳಿದ್ರೆ ಇದೇ ರೀತಿ ಉತ್ತರ ಬರಿಬೇಕು ನೀವು, 2 ಲಕ್ಷಣಗಳು. ಅಂಡ್ 2ನೇದಾಗಿ ಈ ಆರ್ಥಿಕ ನಿರ್ಣಯ ತೆಗೆದುಕೊಳ್ತಾರಲ್ಲ, ಇವರು ಏನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂದ್ರೆ ಒಂದು ನಾವು ಡಿಸಿಷನ್ ತಗೊಳ್ತಾ ಇದೀವಿ, ನಿರ್ಣಯ ತೆಗೆದುಕೊಳ್ತಾ ಇದೀವಿ ಅಂದ್ರೆ ಅದನ್ನ ಏನಾದ್ರೂ ಒಂದು ಗುರಿ ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸೊ ಹಾಗಾದ್ರೆ ಈ ನಿರ್ಣಯಗಳನ್ನ ತೆಗೆದುಕೊಳ್ಳೋರು ಏನನ್ನ ಅಚೀವ್ ಮಾಡ್ಲಿಕ್ಕೆ, ಏನನ್ನ ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲಿ ನಿಮ್ಗೆ ಒಂದು ಕನ್ಫ್ಯೂಷನ್ ಇರುತ್ತೆ, ರಾಜ್ಯ ಅಂದ್ರೆ ಕೇವಲ ಕರ್ನಾಟಕ ರಾಜ್ಯ, ಬಿಹಾರ್ ರಾಜ್ಯ ಈ ರೀತಿ ರಾಜ್ಯಗಳು ಅಲ್ಲ.
ಇಂಗ್ಲಿಷ್ ನಲ್ಲಿ ನಾವು ಸ್ಟೇಟ್ ಅನ್ನುವಂತಹ ಪದ ಬಳಸ್ತೀವಿ. ಸ್ಟೇಟ್ ಅಂದ್ರೆ ಅದು ಇಡೀ ದೇಶಕ್ಕೆ ಕೂಡ ಅಪ್ಲೈ ಆಗುತ್ತೆ. ಇಲ್ಲಿ ರಾಜ್ಯ ಅಂದ್ರೆ ಭಾರತ ದೇಶ ಅಂತ ನೀವು ಅನ್ಕೊಳ್ಳಿ. ಈಗ ಇವರು ಏನ್ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂದ್ರೆ ನಂಬರ್ 1 ಜನರಿಗೆ ಎಲ್ಲರಿಗೂ ಉದ್ಯೋಗ ಸಿಗುವ ಹಾಗೆ ನೋಡಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ. ಅಂಡ್ ಒಳ್ಳೆ ಆಡಳಿತವನ್ನ ಜನರಿಗೆ ಕೊಡುವಂತಹ ಪ್ರಯತ್ನ ಮಾಡ್ತಾರೆ. ಜನರಿಗೆ ರಕ್ಷಣೆಯನ್ನ ಒದಗಿಸುವುದು, ಜನರಿಗೆ ಶಿಕ್ಷಣ ಮತ್ತು ಆರೋಗ್ಯ ಇಂತಹ ಸೇವೆಗಳ ಮೇಲೆ ಹಣವನ್ನ ಖರ್ಚು ಮಾಡೋದು, ಆರ್ಥಿಕ ಸಂಪನ್ಮೂಲಗಳನ್ನ ನಿಯೋಜನೆ ಮಾಡುವಂತಹ ಕೆಲಸವನ್ನ ಈ ಒಂದು ಆರ್ಥಿಕ ನಿರ್ಣಯ ತೆಗೆದುಕೊಳ್ಳುವವರು ಪ್ರಯತ್ನ ಮಾಡ್ತಾರೆ. ಇದು ಸಮಗ್ರ ಅರ್ಥಶಾಸ್ತ್ರದ 2 ಲಕ್ಷಣಗಳು. ಇನ್ನ ಬಂಡವಾಳಶಾಹಿ ಆರ್ಥಿಕತೆ, ಇದು ವೆರಿ ಇಂಪಾರ್ಟೆಂಟ್. ಇದರ ಮೇಲೆ 4 ಅಂಕದ ಪ್ರಶ್ನೆ ಕೇಳ್ತಾರೆ. ಸೊ ಈ ಒಂದು ಅಧ್ಯಾಯದಿಂದ ನೋಡಿ 8 ರಿಂದ 10 ಅಂಕದ ಮಾರ್ಕ್ಸ್ ಗಳು ಬರುತ್ತೆ. ಸೊ 4 ಅಂಕದ ಒಂದು ಪ್ರಶ್ನೆ ಫಿಕ್ಸ್ ಆಗಿರುತ್ತೆ ಈ ಒಂದು ಅಧ್ಯಾಯದಿಂದ. ಇನ್ನ ಬಂಡವಾಳಶಾಹಿ ಆರ್ಥಿಕತೆ ಮೇಲೆ ಪ್ರಶ್ನೆ ಈ ರೀತಿ ಕೇಳ್ತಾರೆ, ಬಂಡವಾಳಶಾಹಿ ದೇಶದ ಆರ್ಥಿಕತೆಯ ಕಾರ್ಯವೈಖರಿಯನ್ನ ವಿವರಿಸಿ. ಕಾರ್ಯವೈಖರಿ ಅಂದ್ರೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅದನ್ನ ವಿವರಿಸಿ ಅಂತ ಕೇಳ್ತಾರೆ. ಸಿಂಪಲ್ ಕಥೆಯಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಆ ಕತೆ ನೆನಪಿಟ್ಕೊಂಡ್ರೆ ಸಾಕು, ಸುಲಭವಾಗಿ ನೀವು ಇದಕ್ಕೆ ಉತ್ತರಗಳನ್ನ ಬರಿಬಹುದು. ಇಲ್ಲ ಅಂದ್ರೆ ಡಿಫಿಕಲ್ಟ್ ಅನ್ಸುತ್ತೆ. ಸರಿಯಾಗಿ ಕೇಳಿಸ್ಕೊಳ್ಳಿ. ಬಂಡವಾಳಶಾಹಿ ಆರ್ಥಿಕತೆ ಅಂದ್ರೆ ಏನು ಮೊದಲು ಇದನ್ನ ಅರ್ಥ ಮಾಡಿಕೊಳ್ಳೋಣ. ಇದನ್ನ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದ 1ನೇ ಅಧ್ಯಾಯದಲ್ಲಿ ಕೂಡ ಮೀನಿಂಗ್ ತಿಳ್ಕೊಂಡಿದೀವಿ. ಅಂದ್ರೆ ಇದಕ್ಕೆ ನಾವು ಮಾರುಕಟ್ಟೆ ಆರ್ಥಿಕತೆ ಅಂತೇವಲ್ಲ, ಅದಕ್ಕೆ ನಾವು ಬಂಡವಾಳಶಾಹಿ ಆರ್ಥಿಕತೆ ಅಂತೇವಿ. ಇಲ್ಲಿ ಬಂಡವಾಳಶಾಹಿ ಆರ್ಥಿಕತೆ ಅಂದ್ರೆ ಯಾವ ಆರ್ಥಿಕತೆಯಲ್ಲಿ ಅಥವಾ ಯಾವ ದೇಶದಲ್ಲಿ ಆರ್ಥಿಕ ಚಟುವಟಿಕೆಗಳು ಮುಖ್ಯವಾಗಿ ಬಂಡವಾಳಶಾಹಿ ಉದ್ಯಮಗಳಿಂದ ನಡೆಯಲ್ಪಡುತ್ತಿರುತ್ತದೆಯೋ ಅಂತಹ ಆರ್ಥಿಕತೆಯನ್ನ ಬಂಡವಾಳಶಾಹಿ ಆರ್ಥಿಕತೆ ಅಂತ ಹೇಳ್ತೀವಿ. ಇದರ ಅರ್ಥ ಏನು? ಆರ್ಥಿಕ ಚಟುವಟಿಕೆಗಳು ಯಾವುದು? ಅನುಭೋಗ ಮಾಡೋದು, ಉತ್ಪಾದನೆ ಮಾಡೋದು, ವಿನಿಮಯ ಮಾಡೋದು, ಇವು ಆರ್ಥಿಕ ಚಟುವಟಿಕೆಗಳು. ಸೊ ಇದನ್ನ ಮುಖ್ಯವಾಗಿ ಬಂಡವಾಳಶಾಹಿಗಳು ಮಾಡ್ತಾ ಇದ್ರೆ. ಬಂಡವಾಳಶಾಹಿಗಳು ಅಂದ್ರೆ ಈ ಪ್ರೈವೇಟ್ ಕಂಪನೀಸ್ಗಳು ಇವೆ ಅಲ್ಲ ರೀ, ಇವರೇ ಉತ್ಪಾದನೆ ಮಾಡ್ತಾರೆ, ಇವರೇ ಮಾರಾಟ ಮಾಡ್ತಾರೆ ಮಾರುಕಟ್ಟೆಯಲ್ಲಿ. ಸೊ ಮುಖ್ಯವಾಗಿ ಇಲ್ಲಿ ಪದ ನೋಡಿ, ಮುಖ್ಯವಾಗಿ ಮೆಜಾರಿಟಿ ಕೇಸ್ ನಲ್ಲಿ ಸರ್ಕಾರ ಏನು ಉತ್ಪಾದನೆ ಮಾಡದೆ ಈ ಬಂಡವಾಳಶಾಹಿಗಳು ಅಂತ ದೊಡ್ಡ ದೊಡ್ಡ ಉದ್ಯಮಿಗಳು ಸರಕು ಸೇವೆಗಳನ್ನ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾ ಇದ್ರೆ ಅಂತಹ ಆರ್ಥಿಕತೆಯನ್ನ ಏನಂತೀವಿ? ಬಂಡವಾಳಶಾಹಿ ಆರ್ಥಿಕತೆ ಅಂತ ಕರಿತೀವಿ. ಸೊ ಭಾರತ ಒಂದು ರೀತಿ ಮಿಶ್ರ ಆರ್ಥಿಕತೆ ಅಂತ ಹೇಳ್ತೀವಿ. ಆದ್ರೆ ಮೆಜಾರಿಟಿ ಸರಕು ಸೇವೆಗಳನ್ನ ಯಾರು ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾರೆ? ಖಾಸಗಿಯವರು. ಅಂದ್ರೆ ಇದಕ್ಕೆ ನಾವು ಬಂಡವಾಳಶಾಹಿ ಆರ್ಥಿಕತೆ ಅಂತ ಹೇಳ್ಬಹುದು ಭಾರತವನ್ನ. ಸೊ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅದನ್ನ ಅರ್ಥ ಮಾಡಿಕೊಳ್ಳೋಣ ಒಂದು ಕಥೆಯ ಮೂಲಕ. ಸೊ ಒಂದು ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಉದ್ಯಮಗಳು ಇವೆಲ್ಲ ಒಂದು ಅಥವಾ ಹಲವು ಉದ್ಯಮಗಳು ಇರುತ್ತೆ. ಒಂದು ಅಥವಾ ಹಲವು ಉದ್ಯಮಗಳನ್ನ ಅವರು ನಡೆಸ್ತಾ ಇರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ರಿಲಯನ್ಸ್ ಕಂಪನಿ. ರಿಲಯನ್ಸ್ ಕಂಪನಿದು ಎಷ್ಟು ಬಿಸ್ನೆಸಸ್ ಗಳು ಇವೆ? ಸೊ ಅವ್ರದ್ದು ರಿಲಯನ್ಸ್ ಸೂಪರ್ ಅಂತ ಇದೆ, ರಿಲಯನ್ಸ್ ಮಾರ್ಟ್ ಅಂತ ಹೇಳಿ ಒಂದು ರೀತಿ ಕಿರಾಣಿ ಶಾಪ್ಸ್ ಇವೆ, ಅಂಡ್ ದೆನ್ ರಿಲಯನ್ಸ್ ಡಿಜಿಟಲ್ ಅಂತ ಇದೆ, ಅಂಡ್ ದೆನ್ ಜಿಯೋ ಅವ್ರದ್ದು ಅತಿ ದೊಡ್ಡ ಒಳ್ಳೆ ಒಂದು ತುಂಬಾ ದೊಡ್ಡದಾಗಿರುವಂತಹ ಕಂಪನಿ. ಈ ರೀತಿ ಒಂದು ಅಥವಾ ಹಲವು ಉದ್ಯಮಗಳನ್ನ ಈ ಬಂಡವಾಳಶಾಹಿಗಳು ನಡೆಸ್ತಾ ಇರ್ತಾರೆ. ಇನ್ನು ಇವರಿಗೆ ಈ ಉದ್ಯಮಗಳನ್ನ ನಡೆಸಬೇಕು ಅಂದ್ರೆ ಏನ್ ಬೇಕು? ಬಂಡವಾಳ ಬೇಕು. ಏನ್ ಬೇಕ್ರಿ? ಬಂಡವಾಳ ಬೇಕು. ಈ ಬಂಡವಾಳವನ್ನ ಅವರು ತಮ್ಮ ಸ್ವಂತ ಹಣ, ಅವ್ರ ಕಡೆ ಹಣ ಇದ್ರೆ ಅದನ್ನ ತೆಗೆದುಕೊಂಡು ಬಂದು ಈ ಉದ್ಯೋಗಗಳನ್ನ ನಡೆಸಬಹುದು, ಅಥವಾ ಸಾಲವನ್ನ ಏನ್ ಮಾಡಬಹುದು? ಬ್ಯಾಂಕ್ ನಿಂದ ಸಾಲವನ್ನ ತರಬಹುದು. ಸೊ ಇವ್ರಿಗೆ ಏನ್ ಬೇಕು? ಎರಡನೇದಾಗಿ ಉದ್ಯಮವನ್ನ ನಡೆಸಲಿಕ್ಕೆ ಬಂಡವಾಳ ಬೇಕು. ಅದನ್ನ ಅವರು ಸ್ವಂತ ಹಣದ ಮೂಲಕ ತರಬಹುದು ಅಥವಾ ಸಾಲದ ಮೂಲಕ ತರಬಹುದು. 2ನೇ ಪಾಯಿಂಟ್. ಇನ್ನು 3ನೇದಾಗಿ ಕೇವಲ ಹಣ ಸಿಕ್ಬಿಟ್ರೆ ಒಂದು ಉದ್ಯಮವನ್ನ ಒಂದು ಕಂಪನಿ ನಡೆಸಲಿಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಸೊ ಅಲ್ಲಿ ನಮ್ಗೆ ನೈಸರ್ಗಿಕ ಸಂಪನ್ಮೂಲಗಳು ಬೇಕು. ಸೊ ಇನ್ನು ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೆ ಕಚ್ಚಾ ವಸ್ತುಗಳು ಬೇಕು. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನೀವು ಬಟ್ಟೆನ ರೆಡಿ ಮಾಡಬೇಕು ಅಂದ್ರೆ ನಿಮಗೇನ್ ಬೇಕು? ಹತ್ತಿ ಬೇಕು, ಅದು ಒಂದು ಕಚ್ಚಾ ಸರಕು. ಇನ್ನ ಬಟ್ಟೆಗಳನ್ನ ಉತ್ಪಾದನೆ ಮಾಡ್ಬೇಕಂದ್ರೆ ಎಲ್ಲಿ ಇಟ್ಟು ಉತ್ಪಾದನೆ ಮಾಡ್ತೀರಾ? ಅದಕ್ಕೆ ಭೂಮಿ ಬೇಕಲ್ಲ. ಭೂಮಿ ಅಂದ್ರೆ ಯಾವಾಗ್ಲೂ ಹೊಲಾನೆ ಅಂತ ಅಲ್ಲ, ಒಂದು ಕಂಪನಿ ಸ್ಥಾಪಿಸ್ಲಿಕ್ಕೆ, ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ ಭೂಮಿ ಬೇಕು. ಸೊ ಈ ನೈಸರ್ಗಿಕ ಸಂಪನ್ಮೂಲಗಳು ಇವ್ರೇನ್ ಮಾಡ್ತಾರೆ? ಖರೀದಿ ಮಾಡಿಕೊಳ್ತಾರೆ ಉದ್ಯಮವನ್ನ ನಡೆಸಲಿಕ್ಕೆ. ಇನ್ನ ಕೇವಲ ಭೂಮಿ ಇದ್ರೆ, ಕೇವಲ ಕಚ್ಚಾ ಸರಕು ಇದ್ರೆ ಕೆಲಸ ನಡೆಯೋದಿಲ್ಲ. ಅವುಗಳನ್ನ ಯೂಸ್ ಮಾಡಿ ಬಟ್ಟೆಗಳನ್ನ, ಬೇರೆ ಬೇರೆ ವಸ್ತುಗಳನ್ನ ರೆಡಿ ಮಾಡ್ಲಿಕ್ಕೆ ಮಾನವ ಶ್ರಮ ಬೇಕು. ಸೊ ಇವರು ಮಾನವರನ್ನ ಅಂದ್ರೆ ಜನರನ್ನ ಕೆಲಸಕ್ಕಾಗಿ ನೇಮಕ ಮಾಡಿಕೊಳ್ತಾರೆ. ಎಲ್ಲಿ? ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ. ಈಗ ಇವರಿಗೆ ಭೂಮಿ ಸಿಕ್ತು ಉತ್ಪಾದನೆ ಮಾಡ್ಲಿಕ್ಕೆ, ಅಥವಾ ಏನೋ ಒಂದು ವಸ್ತುವನ್ನ ರೆಡಿ ಮಾಡ್ಲಿಕ್ಕೆ ಭೂಮಿ ಬೇಕು, ಭೂಮಿ ಸಿಕ್ತು. ದೆನ್ ಶ್ರಮ ಬೇಕು, ಅಂದ್ರೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ವ್ಯಕ್ತಿಗಳು ಬೇಕು, ಶ್ರಮವನ್ನ ತೆಗೆದುಕೊಳ್ತಾರೆ. ದೆನ್ ಬಂಡವಾಳ ಅಂದ್ರೆ ಹಣ ಬೇಕು, ಅದನ್ನ ಸ್ವಂತ ಹಣದಿಂದ ಅಥವಾ ಬ್ಯಾಂಕ್ ನ ಮೂಲಕ ಹಣ ತರ್ತಾರೆ. ಇವುಗಳನ್ನ ಬಳಸಿಕೊಂಡು ಏನ್ ಮಾಡ್ತಾರೆ? ಇವರು ಉತ್ಪಾದನೆಯನ್ನ ಮಾಡ್ತಾರೆ. ಉತ್ಪಾದನೆ ಮಾಡಿದ್ದನ್ನ ಮನೇಲಿ ಇಟ್ಕೊಳ್ತಾರ? ಇಲ್ಲ. ಮೊದಲು ನಮ್ಮ ಜನ ರೈತರು ಏನ್ ಮಾಡ್ತಿದ್ರು? ಉತ್ಪಾದನೆ ಮಾಡಿ ಮನೇಲಿ ಇಟ್ಕೊಂಡು ಅದನ್ನೇ ತಿಂತಿದ್ರು ವರ್ಷಾನ್ಗಟ್ಲೆ. ಬಟ್ ಈಗ ಅವರು ಉತ್ಪಾದನೆ ಮಾಡಿರೋದನ್ನ
ಒಂದು ಈ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಉದ್ಯಮಿಗಳು ಏನ್ ಮಾಡ್ತಾರೆ, ಉತ್ಪಾದನೆ ಮಾಡಿರೋದನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾರೆ. ಮಾರಾಟ ಮಾಡಿದಾಗ ಏನ್ ಬರುತ್ತೆ, ಅವರಿಗೆ ಹಣ ಬರುತ್ತೆ, ಅದಕ್ಕೆ ನಾವು ಆದಾಯ ಅಂತ ಹೇಳ್ತೀವಿ. ಸೊ ಈಗ ಈ ರೀತಿ ಮಾರಾಟ ಮಾಡಿದಾಗ ಆದಾಯ ಬರುತ್ತಲ್ಲ, ಸೊ ಆದಾಯವನ್ನ ಎಲ್ಲಾ ಕಂಪನಿಯ ಮಾಲೀಕರು ಇಟ್ಕೊಳ್ತಾರ? ಇಲ್ಲ. ಸೊ ಈಗ ಅವರು ಆ ಉದ್ಯಮ ನಡೆಸಲಿಕ್ಕೆ ಭೂಮಿ ಬೇಕಲ್ಲ, ಸೊ ಭೂಮಿ ತೆಗೆದುಕೊಂಡಿದ್ರಲ್ಲ, ಅದಕ್ಕೆ ಗೇಣಿಯನ್ನ ಕೊಡ್ತಾರೆ. ಗೇಣಿ ಅಂದ್ರೆ ಒಂದ್ ರೀತಿ ನೀವು ಬಾಡಿಗೆ ಅಂತ ಹೇಳ್ಬೋದು, ಭೂಮಿಯ ಬಾಡಿಗೆ. ಇನ್ನು ಅಲ್ಲಿ ಕೆಲಸಕ್ಕಾಗಿ ಜನರನ್ನ ನೇಮಕ ಮಾಡಿಕೊಂಡಿದ್ರು, ಸೊ ಆ ಜನರಿಗೆ ಏನ್ ಕೊಡ್ತಾರೆ, ಕೂಲಿಯನ್ನ ಕೊಡ್ತಾರೆ. ಬಂಡವಾಳವನ್ನ ಬ್ಯಾಂಕ್ನ ಮೂಲಕ ಬೇರೆಯವರಿಂದ ತಂದಿದ್ರೆ ಆ ಬಂಡವಾಳಕ್ಕೆ ಬಡ್ಡಿಯನ್ನ ಕೊಡ್ತಾರೆ. ಇನ್ನ ದೆನ್ ಈ ಎಲ್ಲಾ ಖರ್ಚುಗಳನ್ನ ತೆಗೆದು ಏನ್ ಹಣ ಉಳಿಯುತ್ತಲ್ಲ, ಅದು ಆ ಒಂದು ಉದ್ಯಮ ಘಟಕದ ಲಾಭ ಆಗುತ್ತೆ. ಇಲ್ಲಿಗೆ ಈ ಬಂಡವಾಳಶಾಹಿ ಆರ್ಥಿಕತೆ ನಡೆಸುವವರು ನಿಲ್ಲೋದಿಲ್ಲ. ಇವರು ತಮ್ಮ ಲಾಭವನ್ನ ವೇಸ್ಟ್ ಮಾಡೋ ಬದಲಾಗಿ ಬೇರೆ ಬೇರೆ ಯಾವುದೋ ವಸ್ತುಗಳ ಮೇಲೆ ಖರ್ಚು ಮಾಡೋ ಬದಲಾಗಿ, ನಾವು ಮಾಡ್ತೀವಲ್ಲ, 10,000 ರೂಪಾಯಿ ಇದ್ರೆ ಒಂದು ಫೋನ್ ತಗೊಳ್ತೀವಿ, ಫೋನಿಂದ 1 ರೂಪಾಯಿನೂ ಗಳಿಸೋದಿಲ್ಲ. ಈ ಉದ್ಯಮಗಳು ಏನ್ ಮಾಡ್ತಾರೆ, ತಮ್ಮ ಲಾಭವನ್ನ ವ್ಯವಹಾರದಲ್ಲಿ ಮರು ಹೂಡಿಕೆ ಮಾಡ್ತಾರೆ, ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಆ ಬಿಸ್ನೆಸ್ ಅನ್ನ ಇನ್ನೂ ವಿಸ್ತರಿಸ್ತಾರೆ, ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಸೊ ಈ ರೀತಿ ಒಂದು ಬಂಡವಾಳಶಾಹಿ ಆರ್ಥಿಕತೆ ಏನಾಗುತ್ತೆ, ಕೆಲಸವನ್ನ ಮಾಡುತ್ತೆ. ಈ 7 ಪಾಯಿಂಟ್ಸ್ ಗಳನ್ನ ಕತೆ ರೂಪದಲ್ಲಿ ಹೇಳಿದ್ದೀನಿ. ಒಂದು ಅಥವಾ ಹಲವು ಉದ್ಯಮಗಳು, ಸೊ ಅದನ್ನ ನಡೆಸಲಿಕ್ಕೆ ಬಂಡವಾಳ ಬೇಕು, ಸ್ವಂತ ಹಣದಿಂದ ಸಾಲದ ಮೂಲಕ ತರ್ತಾರೆ. ನೈಸರ್ಗಿಕ ಸಂಪನ್ಮೂಲಗಳು, ಕಚ್ಚಾ ವಸ್ತುಗಳು, ಭೂಮಿ ಬೇಕು, ಅದನ್ನ ತರ್ತಾರೆ. ಮಾನವ ಶ್ರಮ, ಇದನ್ನ ಬಳಸಿಕೊಂಡು ಉತ್ಪಾದನೆ, ಮಾರಾಟ, ಮಾರಾಟದಿಂದ ಆದಾಯ ಬರುತ್ತೆ. ಆದಾಯವನ್ನ ಇಲ್ಲಿ ಬಳಸಿಕೊಂಡಿರುವಂತಹ ಸೇವೆಗಳಿಗೆ ಖರ್ಚು ಮಾಡ್ತಾರೆ. ದೆನ್ ಉಳಿದಿರುವಂತಹ ಲಾಭದಲ್ಲಿ ಕೆಲವೊಂದು ಭಾಗವನ್ನ, 100 ರೂಪಾಯಿ ಲಾಭ ಆಗಿದೆ ಅಂದ್ರೆ 50 ರೂಪಾಯಿ ಮತ್ತೆ ಏನ್ ಮಾಡ್ತಾರೆ, ಬಿಸ್ನೆಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ರೈಟ್, ಇದು ಈ ರೀತಿ ನಮ್ಮ ಬಂಡವಾಳಶಾಹಿ ಆರ್ಥಿಕತೆ ವರ್ಕ್ ಮಾಡುತ್ತೆ. ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನ 2 ಅಂಕಕ್ಕೆ ಸಪರೇಟ್ ಆಗಿ ಕೇಳಬಹುದು. ಏನಂತ ಹೇಳಿ, ಉತ್ಪಾದನಾಂಗಗಳು ಮತ್ತು ಅವುಗಳ ಪ್ರತಿಫಲಗಳನ್ನ ಹೆಸರಿಸಿ. 4 ಉತ್ಪಾದನಾಂಗಗಳು: ಭೂಮಿಗೆ ಗೇಣಿ ಕೊಡ್ತೀವಿ, ಶ್ರಮಕ್ಕೆ ಕೂಲಿ, ಬಂಡವಾಳಕ್ಕೆ ಬಡ್ಡಿ, ಉದ್ಯಮಕ್ಕೆ ಲಾಭ. 2 ಅಂಕದ ಪ್ರಶ್ನೆ, ನೆನ್ಪಿಟ್ಕೊಳ್ಳಿ. ಸೊ ಯಾವ ರೀತಿ ವಿವರಣೆ, ಈ ರೀತಿ ನೀವು ಬರಿಬೇಕು. ಒಂದೊಂದೇ ಲೈನ್ ನೀವು ಈ ರೀತಿ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. 5ಕ್ಕೆ 5 ಅಂಕ, 4ಕ್ಕೆ 4 ಅಂಕ ಸಿಗೋದಿಲ್ಲ. ಈ ರೀತಿ ವಿವರಣೆ ನಾನು ಇಲ್ಲಿ ಕೊಟ್ಟಿದ್ದೇನೆ, ಅದು ನಿಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ, ನೆನಪಿರುತ್ತೆ ಅಂತ ಹೇಳಿ ಕಥೆ ರೂಪದಲ್ಲಿ ಹೇಳಿದ್ದೀನಿ. ಸರಿನಾ? ಇದರ ನೋಟ್ಸ್ ನಿಮ್ಗೆ ನಮ್ಮ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಸಿಗುತ್ತೆ. ಇನ್ನು ಬಂಡವಾಳಶಾಹಿ ಆರ್ಥಿಕತೆಯ ಲಕ್ಷಣಗಳು. ಬಂಡವಾಳಶಾಹಿ ಆರ್ಥಿಕತೆ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂದ್ರೆ, 2 ಅಂಕಕ್ಕೆ ಕೇಳ್ತಾರೆ ಈ ಒಂದು ಪ್ರಶ್ನೆಯನ್ನ. 2 ಅಂಕಕ್ಕೆ ಕೇಳ್ತಾರೆ. ಸೊ ನಂಬರ್ 1 ನೋಡಿ, ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಉತ್ಪಾದನಾ ಸಾಧನಗಳು ಖಾಸಗಿ ಒಡೆತನದಲ್ಲಿ ಇರುತ್ತೆ. ಅಂದ್ರೆ ಸರ್ಕಾರದ ಹಸ್ತಕ್ಷೇಪ ಇರೋದಿಲ್ಲ, ಸರ್ಕಾರ ಮಧ್ಯ ಪ್ರವೇಶಿಸೋದಿಲ್ಲ. ಉತ್ಪಾದನೆ ಮಾಡುವಂತ ಎಲ್ಲಾ ಸಾಧನಗಳು ಖಾಸಗಿಯವರ ಕಂಟ್ರೋಲ್ ನಲ್ಲಿ ಇರ್ತವೆ. 2ನೇದಾಗಿ ಇಲ್ಲಿ ಸರಕುಗಳನ್ನ, ಉತ್ಪನ್ನಗಳನ್ನ ಮಾರಾಟ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಉತ್ಪಾದನೆ ಮಾಡ್ತಾರೆ. ಸೊ ಮೊದಲು ನೀವು ನೋಡಿ, ನೀವು ಹಳ್ಳಿಯಿಂದ ಇದ್ರೆ, ಇನ್ನು ಸಿಟಿಯಿಂದ ಇದ್ರು ಕೂಡ ನಮ್ಮ ರೈತರು ಏನ್ ಮಾಡ್ತಿದ್ರು, ಉತ್ಪಾದನೆ ಮಾಡ್ತಿದ್ರು, ಬಟ್ ಮಾರಾಟ ಮಾಡ್ಲಿಕ್ಕಲ್ಲ, ತಿನ್ಲಿಕ್ಕೆ, ಸೇವಿಸ್ಲಿಕ್ಕೆ, ತಮ್ಮ ಮನೆಗಾಗಿನೇ ಉತ್ಪಾದನೆ ಮಾಡ್ತಿದ್ರು. ಬಟ್ ನಮ್ಮ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಮಾರಾಟ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದಾನೇ ಉತ್ಪಾದನೆ ಮಾಡ್ತಾರೆ. ಅಂಡ್ 3ನೇದಾಗಿ ಇಲ್ಲಿ ಜನರನ್ನ ಕೆಲಸಕ್ಕಾಗಿ ನೇಮಕ ಮಾಡಿಕೊಳ್ತಾರೆ. ಅಲ್ಲಿ ಶ್ರಮದ ಮಾರಾಟ, ಶ್ರಮದ ಖರೀದಿ, ಯಾವ ಬೆಲೆಯಲ್ಲಿ ಶ್ರಮದ ಮಾರಾಟ ಮತ್ತು ಖರೀದಿ ಆಗುತ್ತೋ ಅದಕ್ಕೆ ನಾವು ಕೂಲಿ ದರ ಅಂತ ಹೇಳ್ತೇವೆ. ಇದನ್ನು ಕೂಡ 1 ಅಂಕಕ್ಕೆ ಸಪರೇಟ್ ಆಗಿನೇ ಕೇಳಬಹುದು. 2 ಅಂಕದಲ್ಲಿ ಕೇಳಿದಾಗ ಈ ರೀತಿ ಬರೀಬೇಕು. ಯಾವ ಬೆಲೆಗೆ ಶ್ರಮದ ಮಾರಾಟ, ಶ್ರಮದ ಖರೀದಿ ಆಗುತ್ತೋ ಅದಕ್ಕೆ ಕೂಲಿ ದರ ಅಂತ ಹೇಳ್ತೀವಿ. ಇದು 2 ಅಂಕದ ಪ್ರಶ್ನೆ, ಬಂಡವಾಳಶಾಹಿ ಆರ್ಥಿಕತೆಯ ಲಕ್ಷಣಗಳು. ಇನ್ನು ಕೊನೆಯದಾಗಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಇದರ ಮೇಲೇನೂ ಕೂಡ 4 ಅಂಕದ ಪ್ರಶ್ನೆಯನ್ನ ಹಲವಾರು ಬಾರಿ ಕೇಳಿದ್ದಾರೆ. ಇವನ್ ನಿಮ್ಮ 2025ರ ಆನ್ಯುವಲ್ ಎಕ್ಸಾಮ್ ನಲ್ಲಿ ಕೂಡ ಕೇಳಿದ್ದಾರೆ. ಸಮಗ್ರ ಅರ್ಥಶಾಸ್ತ್ರದ ದೃಷ್ಟಿಕೋನದ ಪ್ರಕಾರ ಆರ್ಥಿಕತೆಯ ಪ್ರಮುಖ ವಲಯಗಳು. ಅಂದ್ರೆ ನಮ್ಮ ಭಾರತದ ಇಡೀ ಆರ್ಥಿಕತೆ ಇದೆ ಅಂದ್ರೆ, ಸೊ ಆ ಆರ್ಥಿಕತೆಯನ್ನ ನಾವೇನ್ ಮಾಡಿದೇವಿ, 4 ಭಾಗಗಳಾಗಿ ವಿಂಗಡಣೆ ಮಾಡಿದೀವಿ. ಸೊ ಯಾವ ರೀತಿ ಅನ್ನೋದನ್ನ ಇಲ್ಲಿ ನೋಡೋಣ. ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂದ್ರೆ, ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳೆರಡಲ್ಲಿ ಸರ್ಕಾರ ಮತ್ತು ಕುಟುಂಬ ವಲಯದ ಪಾತ್ರವನ್ನ ವಿವರಿಸಿ. ಆರ್ಥಿಕತೆಯ ಪ್ರಮುಖ ವಲಯಗಳು ಬಂದಾಗ 4 ಇವೆ. 4ರಲ್ಲಿ ಸರ್ಕಾರ ಮತ್ತು ಕುಟುಂಬ ವಲಯದ ಮೇಲೆ ಪ್ರಶ್ನೆನ ಕೇಳಿದ್ದಾರೆ. ನೆಕ್ಸ್ಟ್ ಬಾರಿ ಅವರು ಬೇರೆ 2 ವಲಯಗಳ ಮೇಲೆ ಕೇಳಬಹುದು. ಸೊ ಹಾಗಾಗಿ 4 ಅರ್ಥ ಮಾಡಿಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಈಗ 4 ವಲಯಗಳು ಯಾವುವು ಅಂದ್ರೆ, ಉದ್ಯಮ ಘಟಕಗಳು, ಸರ್ಕಾರ, ಕುಟುಂಬಗಳು, ಬಾಹ್ಯ ವಲಯ. ಸೊ ಇಲ್ಲಿ ಸರ್ಕಾರ ಮತ್ತು ಕುಟುಂಬಗಳ ಮೇಲೆ ಸಾಮಾನ್ಯವಾಗಿ 4 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ. ಅವೆರಡನ್ನ ಮಾತ್ರ ವಿವರಿಸಬೇಕು. ಒಂದು ವೇಳೆ ಉದ್ಯಮ ಘಟಕಗಳು, ಬಾಹ್ಯ ವಲಯದ ಮೇಲೆ ಕೇಳಿದ್ರೆ ಅದನ್ನ ಮಾತ್ರ ವಿವರಿಸಬೇಕು. ಸಿಂಪಲ್ ಅಂಡ್ ಸರಳವಾಗಿ ಅರ್ಥ ಮಾಡಿಸ್ತಾ ಹೋಗ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಮೊದಲನೇದಾಗಿ ಬರೋಣ ಉದ್ಯಮ ಘಟಕಗಳು. ಉದ್ಯಮ ಘಟಕಗಳು ಅಂದ್ರೆ ಏನು?
ಉತ್ಪಾದನೆ ಮಾಡುವಂತಹ ಘಟಕಗಳಿಗೆ ನಾವು ಉದ್ಯಮ ಸಂಸ್ಥೆಗಳು ಅಂತ ಹೇಳ್ತೀವಿ. ಉತ್ಪಾದನೆ ಮಾಡ್ತಾರಲ್ಲ ಅದಕ್ಕೆ ನಾವು ಅವುಗಳಿಗೆ ನಾವು ಉದ್ಯಮ ಘಟಕಗಳು ಅಥವಾ ಉದ್ಯಮ ಸಂಸ್ಥೆಗಳು ಅಂತ ಹೇಳ್ತೀವಿ. ಇನ್ನು ಈ ಉದ್ಯಮ ಸಂಸ್ಥೆಗಳು ಏನ್ ಮಾಡುತ್ತೆ ಅಂದ್ರೆ ಕಾರ್ಮಿಕರು ಬಂಡವಾಳ ಮತ್ತು ಭೂಮಿಯನ್ನ ಕಾರ್ಮಿಕರು ಅಂದ್ರೆ ಜನರು ಬಂಡವಾಳ ಮತ್ತು ಭೂಮಿಯನ್ನ ಬಳಸಿಕೊಂಡು ಏನ್ ಮಾಡ್ತಾರೆ, ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡ್ತಾರೆ. ಆ ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡ್ತಾರಲ್ಲ, ಉತ್ಪಾದನೆ ಮಾಡಿರುವಂತಹ ಸರಕು ಮತ್ತು ಸೇವೆಗಳಿಂದ ನಮ್ಮ ದೇಶದಲ್ಲಿ ಆರ್ಥಿಕ ಬೆಳವಣಿಗೆ ಆಗುತ್ತೆ. ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅಂದ್ರೆ ಸರಕು ಸೇವೆಗಳನ್ನ ಉತ್ಪಾದನೆ ಮಾಡ್ತೀವಿ, ಅದನ್ನ ಮಾರಾಟ ಮಾಡ್ತೀವಿ, ಅದರಿಂದ ಹಣ ಬರುತ್ತೆ. ಸೊ ಈ ರೀತಿ ದೇಶದಲ್ಲಿ ಹಣ ಹೆಚ್ಚಾಗುತ್ತೆ, ಈ ರೀತಿ ಆರ್ಥಿಕ ಬೆಳವಣಿಗೆ ದೇಶದಲ್ಲಿ ಆಗುತ್ತೆ. ಸೊ ಈಗ ನನ್ನ ಪ್ರಶ್ನೆ ಯಾಕೆ ಬರುತ್ತೆ, ಯಾಕೆ ಈ ಉದ್ಯಮ ಸಂಸ್ಥೆಗಳು ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡ್ತಾರೆ? ಯಾಕೆ ಮಾಡ್ತಾರೆ ಅಂದ್ರೆ ನಿಮಗೂ ಗೊತ್ತಿದೆ, ಲಾಭ ಗಳಿಸುವುದು ಇವರ ಮುಖ್ಯ ಉದ್ದೇಶ ಆಗಿರುತ್ತೆ. ಲಾಭ ಸಿಗುತ್ತೆ ಅಂತ ಹೇಳಿ ಸರಕು ಮತ್ತು ಸೇವೆಗಳನ್ನ ಇವರು ಉತ್ಪಾದನೆ ಮಾಡಿ ಮಾರುಕಟ್ಟೆಯಲ್ಲಿ ಆರ್ಥಿಕತೆಯಲ್ಲಿ ಮಾರಾಟ ಮಾಡ್ತಾರೆ. ಸಿಂಪಲ್ ಆಗಿ ಬರೀಬೇಕು, ಉದ್ಯಮ ಸಂಸ್ಥೆಗಳು ಅಂದ್ರೆ ಉತ್ಪಾದನೆ ಮಾಡುವಂತಹ ಘಟಕಗಳು. ಇವರು ಕಾರ್ಮಿಕ, ಭೂಮಿ, ಬಂಡವಾಳ ಎಲ್ಲವನ್ನ ಬಳಸಿಕೊಂಡು ಸರಕು ಸೇವೆಗಳನ್ನ ಉತ್ಪಾದನೆ ಮಾಡ್ತಾರೆ. ಈ ರೀತಿ ಉತ್ಪಾದನೆ ಮಾಡೋದ್ರಿಂದ ಆರ್ಥಿಕ ಬೆಳವಣಿಗೆ ಆಗುತ್ತೆ. ಸೊ ಉತ್ಪಾದನೆ ಮಾಡಿರೋದನ್ನ ಆರ್ಥಿಕತೆಯಲ್ಲಿ ಮಾರಾಟ ಮಾಡ್ತಾರೆ. ಈ ರೀತಿ ಉತ್ಪಾದನೆ ಮಾಡಿ ಮಾರಾಟ ಮಾಡ್ಲಿಕ್ಕೆ ಅವರ ಹಿಂದಿನ ಮೋಟಿವೇಶನ್ ಏನು, ಮುಖ್ಯ ಉದ್ದೇಶ ಏನು ಅಂದ್ರೆ ಲಾಭ ಗಳಿಸುವುದು ಆಗಿರುತ್ತೆ. ಇದರ ವಿವರಣೆ ಈ ರೀತಿ ನೀವು ಬರಿಬೇಕು. ನಾನು ನಿಮ್ಗೆ ಅಲ್ಲಿ ಈಸಿಲಿ ನೆನಪಿರ್ಲಿ ಅಂತ ಡೈಗ್ರಾಮ್ ಮೂಲಕ ತೋರಿಸಿದ್ದೀನಿ. ಈ ರೀತಿ ನೀವು 2-3 ಪಾಯಿಂಟ್ಸ್ ನಲ್ಲಿ 4 ಪಾಯಿಂಟ್ಸ್ ಅಲ್ಲಿ ಇದರ ಎಕ್ಸ್ಪ್ಲನೇಷನ್ ಬರಿಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬರುತ್ತೆ ಸರ್ಕಾರ. ಸರ್ಕಾರ ಏನ್ ಮಾಡುತ್ತೀರಿ? ಸರ್ಕಾರ ನಂಬರ್ 1 ನೀವು ನೋಡಿದ್ರಲ್ಲ, ಪಾರ್ಲಿಮೆಂಟ್ ನಲ್ಲಿ ಒಂದು ಕಾನೂನು ಮಾಡ್ಲಿಕ್ಕೆ ಹೊಡೆದಾಟ, ಕೈದಾಟ, ಚೀರಾಟ ಎಲ್ಲ ನಡೀತಾ ಇರುತ್ತೆ. ಸೊ ನಮ್ಮ ಸರ್ಕಾರ ಏನ್ ಮಾಡುತ್ತೆ, ಶಾಸನಗಳನ್ನ ರೂಪಿಸುವುದು, ಜಾರಿಗೆ ತರುವುದು ಅಂದ್ರೆ ಕಾನೂನುಗಳನ್ನ ಮಾಡೋದು. ಕಳ್ಳತನ ಮಾಡಿದ್ರೆ ಈ ಪನಿಷ್ಮೆಂಟ್ ಕೊಡೋದು, ಯಾರಿಗಾದ್ರೂ ರೇಪ್ ಮಾಡಿದ್ರೆ ಈ ಪನಿಷ್ಮೆಂಟ್ ಕೊಡೋದು, ಆ ರೀತಿ ಕಾನೂನುಗಳನ್ನ ಮಾಡೋದು, ಅವುಗಳನ್ನ ಜಾರಿಗೆ ತರುವಂತಹ ಸರ್ಕಾರ ಮೊದಲನೇ ಕೆಲಸ ಮಾಡುತ್ತೆ. ಇನ್ನು ಎರಡನೇ ಕೆಲಸ ಬಂದು ಸರ್ಕಾರ ಕುಟುಂಬದಿಂದ, ಇಲ್ಲಿ ಕುಟುಂಬ ಇದೆಯಲ್ಲ, ನಿಮ್ದು ಒಂದು ಕುಟುಂಬ ಇದೆ, ನಿಮ್ ಕಡೆ ಸರ್ಕಾರ ಟ್ಯಾಕ್ಸ್ ತಗೊಳ್ಳುತ್ತೋ ಇಲ್ಲೋ, ನಮ್ ಕಡೆಯಿಂದ ಆದ್ರೂ ತಗೊಳ್ಳುತ್ತೆ. ಎಲ್ಲ ಖರೀದಿ ಮಾಡೋದ್ರ ಮೇಲೆ 15%, 18%, 10% ಟ್ಯಾಕ್ಸ್ ಆದ್ರೂ ತೆಗೆದುಕೊಳ್ಳುತ್ತೆ. ಸೊ ಕುಟುಂಬಗಳಿಂದ ಮತ್ತು ಕಂಪನಿಗಳಿಂದ ಏನ್ ಮಾಡುತ್ತೆ, ತೆರಿಗೆಯನ್ನ ಕಲೆಕ್ಟ್ ಮಾಡುತ್ತೆ, ಟ್ಯಾಕ್ಸ್ ಅನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ. ಇದು ಎರಡನೇ ಕೆಲಸ ನಮ್ಮ ಸರ್ಕಾರದ್ದು. ಮೂರನೇದಾಗಿ ಈಗ ಹಣ ಬಂದಿದೆಯಲ್ಲ, ಸೊ ಆ ಹಣವನ್ನ ಏನ್ ಮಾಡುತ್ತೆ, ಸಾರ್ವಜನಿಕ ಮೂಲ ಸೌಕರ್ಯಗಳ ನಿರ್ಮಾಣ ಅಂದ್ರೆ ಶಾಲೆಗಳನ್ನ ಸ್ಥಾಪಿಸುವುದು, ಆಸ್ಪತ್ರೆಗಳನ್ನ ಸ್ಥಾಪಿಸುವುದು, ಆರೋಗ್ಯ ಸೇವೆಗಳನ್ನ ಜನರಿಗೆ ಒದಗಿಸುವಂತಹ ಕೆಲಸವನ್ನ ಏನ್ ಮಾಡುತ್ತೆ, ಸರ್ಕಾರ ಮಾಡುತ್ತೆ. ಒಂದು ಶಾಸನಗಳನ್ನ ರೂಪಿಸುವುದು, ಜಾರಿಗೆ ತರುವುದು. ಸರ್ಕಾರ ಕುಟುಂಬ ಮತ್ತು ಉದ್ಯಮಗಳ ಸಂಸ್ಥೆಗಳಿಂದ ತೆರಿಗೆ ಸಂಗ್ರಹ ಮಾಡುತ್ತೆ ಸರ್ಕಾರ. ಮೂರನೇದಾಗಿ ಆ ಹಣದಿಂದ ಶಾಲೆ ತೆಗೆಯೋದು, ಆರೋಗ್ಯ ಸೇವೆ, ಗೌರ್ಮೆಂಟ್ ಹಾಸ್ಪಿಟಲ್, ರೋಡ್ಗಳನ್ನ ಮಾಡಿಸೋದು, ಹಾಸ್ಪಿಟಲ್ ಮಾಡಿಸೋದು, ಇವೆಲ್ಲ ಕೆಲಸ ಸರ್ಕಾರ ಮಾಡುತ್ತೆ. ಇದು ನಮ್ಮ ಸರ್ಕಾರದ ಪಾತ್ರ ಒಂದು ಆರ್ಥಿಕತೆಯಲ್ಲಿ. ಈ ರೀತಿ ನೀವು ಇದಕ್ಕೆ ಉತ್ತರವನ್ನ ಬರಿಬೇಕು. ನಾನು ನಿಮ್ಗೆ ಸರಳವಾಗಿ ಕಥೆಯ ಮೂಲಕ ತೋರಿಸಿದ್ದೀನಿ. ಇನ್ನು ಮೂರನೇದಾಗಿ ಕುಟುಂಬಗಳು. ಕುಟುಂಬ ಅಂದ್ರೆ ಏನು? ಕುಟುಂಬ ಅಂದ್ರೆ ತಮ್ಮ ಸ್ವಂತ ಅನುಭೋಗಕ್ಕಾಗಿ ನಮ್ಗೆ ಏನ್ ತಿನ್ಬೇಕು, ಏನ್ ಬಳಸಬೇಕು, ಏನ್ ಹಾಕೋಬೇಕು, ಈ ಸ್ವಂತ ಅನುಭೋಗಕ್ಕಾಗಿ ನಿರ್ಣಯಗಳನ್ನ ತೆಗೆದುಕೊಳ್ಳುವಂತಹ ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪಿಗೆ ನಾವು ಕುಟುಂಬ ಅಂತ ಕರಿತೀವಿ. ಕುಟುಂಬ ಏನ್ ಕೆಲಸ ಮಾಡುತ್ತೆ ನೋಡಿ, ಒಂದು ದೇಶದಲ್ಲಿ ಒಂದು ಆರ್ಥಿಕತೆಯಲ್ಲಿ ಉತ್ಪಾದನೆ ಮಾಡ್ಲಿಕ್ಕೆ ನಂಬರ್ 1 ಕೆಲಸ, ಉತ್ಪಾದನೆ ಮಾಡ್ಲಿಕ್ಕೆ ಭೂಮಿ ಬೇಕು, ಶ್ರಮ ಬೇಕು ಅಂದ್ರೆ ಜನರು ಬೇಕು, ಬಂಡವಾಳ ಬೇಕು, ಸಂಘಟನೆ ಅಂದ್ರೆ ಒಂದು ಅದೆಲ್ಲ ಮ್ಯಾನೇಜ್ ಮಾಡುವಂತ ವ್ಯಕ್ತಿಗಳ ಗುಂಪಿಗೆ, ಮಾಲೀಕರಿಗೆ ಸಂಘಟನೆ ಅಂತ ಇಲ್ಲಿ ಕರಿತೀವಿ. ಈ 4 ಕುಟುಂಬಗಳು ಪ್ರೊವೈಡ್ ಮಾಡುತ್ತೆ. ಈಗ ಒಂದು ಕಂಪನಿಗೆ ಭೂಮಿ ಬೇಕಂದ್ರೆ ಎಲ್ಲಿಂದ ಸಿಗುತ್ತೆ? ಕುಟುಂಬಗಳಿಂದ. ಈಗ ನಮ್ಮ ಕಡೆ ಭೂಮಿ ಇದೆ ಅಂದ್ರೆ ನಾವು ಯಾವುದೋ ಒಂದು ಕಂಪನಿಗೆ ಭೂಮಿ ಕೊಡ್ತೀವಿ ಬಾಡಿಗೆ ಮೇಲೆ, ಉತ್ಪಾದನೆ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಭೂಮಿ ಎಲ್ಲಿಂದ ಬರುತ್ತೆ? ಶ್ರಮ, ಜನ ಎಲ್ಲಿಂದ ಬರ್ತಾರೆ? ಕುಟುಂಬದಿಂದ ಜನ ಬಂದು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಇನ್ನು ಬಂಡವಾಳ ಕಂಪನಿ ಎಲ್ಲಿಂದ ತರುತ್ತೆ? ಬ್ಯಾಂಕ್ ನಿಂದ ತರುತ್ತೆ, ಸಾಲದ ಮೂಲಕ. ಆ ಬ್ಯಾಂಕ್ ನಲ್ಲಿ ಹಣ ಇಟ್ಟವ್ರು ಯಾರು? ನಾನು, ನೀವು, ನಿಮ್ಮ ಪೇರೆಂಟ್ಸ್, ಇವರೆಲ್ಲ ಹೋಗಿ ಕುಟುಂಬದ ವ್ಯಕ್ತಿಗಳು ಅಲ್ಲಿ ಹಣ ಇಟ್ಟಿರ್ತಾರೆ. ಸೊ ಅದನ್ನ ಈ ಕಂಪನಿಗಳು ಸಾಲವಾಗಿ ತೆಗೆದುಕೊಂಡು ಉತ್ಪಾದನೆ ಮಾಡುತ್ತೆ. ಅದೇ ರೀತಿ ಸಂಘಟನೆ ಅಂದ್ರೆ ಎಲ್ಲ ಮಾಡುವಂತಹ ಕಂಪನಿ ಸ್ಥಾಪಿಸಿ ಉತ್ಪಾದನೆ ಮಾಡುವಂತಹ ಜನ ಕೂಡ ಫ್ಯಾಮಿಲಿಯಿಂದಾನೇ ಬರ್ತಾರಲ್ಲ, ಅವರು ಕೂಡ ಮನುಷ್ಯರು. ಸೊ ಕುಟುಂಬ ಇವೆಲ್ಲವನ್ನ ಪ್ರೊವೈಡ್ ಮಾಡುತ್ತೆ, ಒದಗಿಸುತ್ತೆ ಉದ್ಯಮ ಸಂಸ್ಥೆಗಳಿಗೆ. ಇನ್ನು ಉದ್ಯಮ ಸಂಸ್ಥೆಗಳು ಏನ್ ಮಾಡುತ್ತೆ? ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡ್ತವೆ ಈ ಒಂದು ಕಂಪನಿಗಳು, ಉದ್ಯಮ ಘಟಕಗಳು. ಈಗ ಇದು ನಮ್ಮ ಕುಟುಂಬದ ಮೊದಲನೇ ಕೆಲಸ. ಎರಡನೆಯ ಕೆಲಸ, ಈಗ ಸರಕು ಮತ್ತು ಸೇವೆಗಳು ಉತ್ಪಾದನೆ ಆಗಿದಾವಲ್ಲ, ಅವುಗಳನ್ನ ಏನ್ ಮಾಡ್ತಾರೆ ಇವರು? ಅನುಭೋಗ ಮಾಡ್ತಾರೆ. ಏನ್ ಮಾಡ್ತಾರೆ? ಅವುಗಳನ್ನ ಅನುಭೋಗ ಮಾಡ್ತಾರೆ. ಸೊ ಈಗ ಕುಟುಂಬದವರು ಸರಕು ಮತ್ತು ಸೇವೆಗಳನ್ನ ಖರೀದಿ ಮಾಡಿ ತಿಂತಾ ಇದ್ದಾರೆ, ಬಳಸ್ತಾ ಇದ್ದಾರೆ ಅಂದ್ರೆ
ಮಾರುಕಟ್ಟೆಯಲ್ಲಿ ಅವುಗಳ ಬೇಡಿಕೆ ಇರುತ್ತೆ. ಸೊ ಆ ಬೇಡಿಕೆಯನ್ನ ಈಡೇರಿಸಲಿಕ್ಕೆ ಫುಲ್ಫಿಲ್ ಮಾಡಲಿಕ್ಕೆ ಈ ನಮ್ಮ ಕಂಪನಿಗಳು ಏನ್ ಮಾಡುತ್ತೆ, ಲಾಭ ಗಳಿಸುವಂತಹ ಉದ್ದೇಶದಿಂದ ಅವುಗಳನ್ನ ಉತ್ಪಾದನೆ ಮಾಡಿ ಮಾರಾಟ ಮಾಡುತ್ತವೆ. ಸೊ ಕುಟುಂಬಗಳ ಎರಡು ಕೆಲಸ. ನಂಬರ್ 1 ಇವುಗಳನ್ನ ಒದಗಿಸುವುದು, ಹಣ, ಭೂಮಿ, ಶ್ರಮ, ಬಂಡವಾಳವನ್ನ. ಎರಡನೇದಾಗಿ ಉತ್ಪಾದನೆ ಮಾಡಿರುವಂತಹ ಸರಕುಗಳನ್ನ ಅನುಭೋಗಿಸುವುದು ಕುಟುಂಬಗಳ ಎರಡನೆಯ ಕೆಲಸ. ಇದರ ವಿವರಣೆ ನೀವು ಈ ರೀತಿ ಬರಿಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ನೋಟ್ಸ್ ಗಾಗಿ ಟೆಲಿಗ್ರಾಮ್ ಜಾಯಿನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ. ಇನ್ನು ಕೊನೆಯದಾಗಿ ಬಾಹ್ಯ ವಲಯ. ಬಾಹ್ಯ ವಲಯ ಅಂದ್ರೆ ಇದು ದೇಶದ ಹೊರಗೆ, ನಮ್ಮ ದೇಶದಿಂದ ಹೊರಗಡೆ ಸರಕುಗಳು ಹೋಗುದು, ಬೇರೆ ದೇಶದಿಂದ ನಮ್ಮ ದೇಶದ ಒಳಗಡೆ ಸರಕುಗಳನ್ನ ಬರೋದಕ್ಕೆ ನಾವಿಲ್ಲಿ ಬಾಹ್ಯ ವಲಯ ಅಂತ ಅದನ್ನ ಡಿವೈಡ್ ಮಾಡಿ ಸಪರೇಟ್ ಕ್ಯಾಟಗರಿ ಮಾಡಿದೀವಿ. ಇದರಲ್ಲಿ ಎರಡು ಬರುತ್ತೆ, ಒಂದು ರಫ್ತು ವ್ಯಾಪಾರ, ಎರಡನೇದಾಗಿ ಆಮದು ವ್ಯಾಪಾರ. ಇದನ್ನ ನೀವು ಸ್ಕೂಲ್ ಟೈಮ್ ನಿಂದ, ನೀವು ಶಾಲೆಯಲ್ಲಿ ಇದ್ರಲ್ಲ ಅವಾಗ್ನಿಂದ ಕಲಿತಾ ಇದ್ದೀರಿ. ಸಿಂಪಲ್ ಅಂಡ್ ಸರಳವಾಗಿರೋದು ಗೊತ್ತಿದೆ ನಿಮ್ಗೆ. ರಫ್ತು ವ್ಯಾಪಾರ ಅಂದ್ರೆ ನಮ್ಮ ದೇಶದಿಂದ ನಾವು ಬೇರೆ ದೇಶಕ್ಕೆ ಸರಕುಗಳನ್ನ ಮಾರಾಟ ಮಾಡಿದರೆ ಅದಕ್ಕೆ ನಾವು ರಫ್ತು ವ್ಯಾಪಾರ ಅಂತೀವಿ. ಫಾರ್ ಎಕ್ಸಾಂಪಲ್, ನಾವು ಭಾರತದಿಂದ ಬಾಂಗ್ಲಾದೇಶ್ಗೆ ಗೋಧಿಯನ್ನ ಮಾರಾಟ ಮಾಡಿದ್ರೆ ಅದು ರಫ್ತು ವ್ಯಾಪಾರ, ಅದಕ್ಕೆ ರಫ್ತು ವ್ಯಾಪಾರ ಅಂತ ಕರಿತೀವಿ. ಇನ್ನು ಎರಡನೇದಾಗಿ ಆಮದುಗಳು ಅಂದ್ರೆ, ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ನಮಗೆ ಚೈನಾದಿಂದ ಕೆಲವು ಕಡಿಮೆ ಬೆಲೆಯಲ್ಲಿ ಮೊಬೈಲ್ಗಳು ಅದು ಬೇಕಂದ್ರೆ ಖರೀದಿ ಮಾಡಿದ್ವಿ. ಸೊ ಚೈನಾದಿಂದ ನಮ್ಮ ದೇಶದ ಒಳಗಡೆ ಸರಕುಗಳು ಬರ್ತಾ ಇವೆ ಅಂದ್ರೆ ಆ ಒಂದು ವ್ಯಾಪಾರಕ್ಕೆ ಆಮದು ವ್ಯಾಪಾರ ಅಂತ ನಾವು ಕರಿತೀವಿ. ಈ ರೀತಿ ಸುಲಭವಾಗಿ ಅದರ ಮೀನಿಂಗ್ ನೀವು ಬರಿಬಹುದು. ಇಲ್ಲಿ ರಫ್ತು ವ್ಯಾಪಾರ ಮಾಡಿದಾಗ ಭಾರತದಿಂದ, ಇಂಡಿಯಾದಿಂದ ಏನಾಗುತ್ತೆ, ಸರಕುಗಳು ಹೊರಗಡೆ ಹೋಗುತ್ತೆ. ಸರಕುಗಳು ಹೊರಗಡೆ ಹೋಗ್ತವೆ ಅಂದ್ರೆ ಹಣ ಏನಾಗುತ್ತೆ, ನಮ್ಮ ದೇಶದ ಒಳಗಡೆ ಬರುತ್ತೆ. ಮನಿ ಏನಾಗುತ್ತೆ, ನಮ್ಮ ದೇಶದ ಒಳಗಡೆ ಬರುತ್ತೆ. ಇದಕ್ಕೆ ನಾವು ಬಂಡವಾಳದ ಒಳಹರಿವು ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ, ಬಂಡವಾಳದ ಒಳಹರಿವು. ಬಂಡವಾಳದ ಒಳಹರಿವು ಅಂದ್ರೆ ಹಣ ನಮ್ಮ ದೇಶದ ಒಳಗಡೆ ಬರ್ತಾ ಇದೆ, ಸರಕುಗಳು ನಮ್ಮ ದೇಶದಿಂದ ಬಾಂಗ್ಲಾದೇಶ್ಗೆ ಹೋಗ್ತಾ ಇವೆ. ಇನ್ನು ಆಮದುಗಳು ಅಂದಾಗ ನಾವು ಚೈನಾದಿಂದ ಸರಕುಗಳನ್ನ ತರ್ತಾ ಇದೀವಿ. ಚೈನಾದಿಂದ ಏನು ಬರ್ತಾ ಇವೆ, ಸರಕುಗಳು ಬರ್ತಾ ಇವೆ. ಈಗ ನಾವು ಚೈನಾಕ್ಕೆ ಹಣ ಕೊಡ್ಬೇಕಲ್ಲ, ಅವರು ಫ್ರೀ ಆಗಿ ಏನೋ ಕಳ್ಸೋದಿಲ್ಲ. ಸೊ ಹಣ ಏನಾಗ್ತಾ ಇದೆ, ನಮ್ಮ ದೇಶದಿಂದ ಹೊರಗಡೆ ಹೋಗ್ತಾ ಇದೆ. ಸೊ ಇದಕ್ಕೆ ನಾವೇನಂತೀವಿ, ಬಂಡವಾಳದ ಹೊರಹರಿವು. ಅಂದ್ರೆ ಹಣ ನಮ್ಮ ದೇಶದಿಂದ ಹೊರಗಡೆ ಹೋಗ್ತಾ ಇದೆ, ಇದಕ್ಕೆ ಬಂಡವಾಳದ ಹೊರಹರಿವು ಅಂತ ಹೇಳ್ತೀವಿ. ಸೊ ಇದೇ ಇಲ್ಲಿ ಕೊಡಲಾಗಿದೆ, ಇದಕ್ಕೆ ನಾವು ಬಂಡವಾಳದ ಒಳಹರಿವು, ಹೊರಹರಿವು ಅಂತ ಕರಿತೀವಿ. ಸೊ ಇಷ್ಟು ನಾವು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಇಲ್ಲಿಂದಾನೆ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಒಂದು ಸಲ ನೋಟ್ಸ್ ಓದಿ ಸಾಕು. ಸಿಂಪಲ್ ಅಂಡ್ ಸರಳವಾಗಿ ನೆನಪಿರೋ ರೀತಿಯಲ್ಲಿ ನಿಮ್ಗೆ ಕಲ್ಸಿದ್ದೀನಿ, ರೈಟ್? ಸೊ ತುಂಬಾ ಬೋರಿಂಗ್ ಆಗೋ ತರ ಕಲ್ಸಿಲ್ಲ, ತುಂಬಾ ಇಂಟ್ರೆಸ್ಟಿಂಗ್ ವೇನಲ್ಲಿ ಕಲ್ಸಿದ್ದೀನಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಒಂದ್ಸಲ ನೋಟ್ಸ್ ಓದಿದ್ದೇನೆ, ಉತ್ತರಗಳನ್ನ ಬರೆಯುವಾಗ ಅರ್ಥ ಆಗಿದ್ರೆ ನಿಮ್ಮದೇ ಭಾಷೆಯಲ್ಲಿ, ನಿಮ್ಮದೇ ವಾಕ್ಯಗಳಲ್ಲಿ ಬರೀರಿ ಸಾಕು. ಫುಲ್ ಮಾರ್ಕ್ಸ್ ಕೊಡ್ತಾರೆ. ಎಕನಾಮಿಕ್ಸ್ ತುಂಬಾ ಸರಳವಾಗಿದೆ, ಸಿಂಪಲ್ ಅಂಡ್ ಈಸಿ ಮಾಡೋದು ನನ್ನ ಕೆಲಸ. ಅಂಡ್ ಎಕನಾಮಿಕ್ಸ್ ನಲ್ಲಿ 100 ಔಟ್ ಆಫ್ 100 ಸ್ಕೋರ್ ಮಾಡುವಂತಹ ಟಾರ್ಗೆಟ್ ಇಟ್ಕೊಳ್ಳಿ. ನಾನು ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ಸಾವಿರಾರು ವಿದ್ಯಾರ್ಥಿಗಳು ಮಾಡ್ತಾರೆ ನಮ್ಮ ವಿಡಿಯೋಸ್ ಗಳನ್ನ ನೋಡಿ, ನೀವು ಕೂಡ ಮಾಡಬಹುದು. ಅಂಡ್ ದೆನ್ ಮಾರ್ಕೆಟ್ ನಲ್ಲಿ ಯಾವುದೇ ಅಪ್ಡೇಟೆಡ್ ಬುಕ್ ಇಲ್ಲ. ಓಲ್ಡ್ ಬುಕ್ಸ್ ಗಳನ್ನ ಓದಬೇಡಿ. ಹೊಸ ಹೊಸ ಕ್ವಶನ್ಸ್ ಆಡ್ ಆಗಿವೆ ಕ್ವಶನ್ ಬ್ಯಾಂಕ್ ನಲ್ಲಿ. ಆ ಕ್ವಶನ್ಸ್ ಗಳು ಯಾವುದೇ ಓಲ್ಡ್ ಬುಕ್ ನಲ್ಲಿ ಇಲ್ಲ. ಸೊ ನಿಮ್ಮ ಹತ್ರ ಅಪ್ಡೇಟೆಡ್ ಬುಕ್ ಇಲ್ಲ ಅಂದ್ರೆ, 2025-26 ಎಕ್ಸಾಮ್ ಗಾಗಿ ಅಪ್ಡೇಟ್ ಆಗಿರುವಂತಹ ಬುಕ್ ಇಲ್ಲ ಅಂದ್ರೆ, ನಮ್ಮ ಆಪ್ ನಲ್ಲಿ ಈ ಒಂದು ಡಿಜಿಟಲ್ ಬುಕ್ ಇದೆ. ನಾನು ಹೊಸದಾಗಿ ಲಾಂಚ್ ಮಾಡಿರುವಂತಹ ಸೆಕೆಂಡ್ PUC ಅರ್ಥಶಾಸ್ತ್ರ ಕನ್ನಡ ಮೀಡಿಯಂ ಬುಕ್. ಇಂಗ್ಲಿಷ್ ವಿದ್ಯಾರ್ಥಿಗಳಿಗೆ ಬುಕ್ ಇದೆ, ನಾನು ಅದರ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಸೊ ಆ ಬುಕ್ ನಿಮ್ಗೆ ಸಿಗುತ್ತೆ. ಬಟ್ ಈ ಬುಕ್ ನಿಮ್ಗೆ ಮನೆಗೆ ಬರೋದಿಲ್ಲ, ಇದು ಓನ್ಲಿ ನಮ್ಮ ಆಪ್ ನಲ್ಲಿ ಓದಬಹುದು. ಯಾಕೆಂದ್ರೆ ಏನಾದ್ರೂ ಹೊಸ ಕ್ವಶನ್ಸ್ ಆಡ್ ಆದ್ರೆ ನಾವು ಅದನ್ನ ಈಸಿಲಿ ಅಪ್ಡೇಟ್ ಮಾಡಬಹುದು. ಅದೆಲ್ಲ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಸೊ ನೀವು ಬೇಕಂದ್ರೆ ಹೋಗಿ ನಮ್ಮ ಆಪ್ ನಲ್ಲಿ ಒಂದು ಮೊದಲನೆಯ ಚಾಪ್ಟರ್ ನ ಒಂದು ಬುಕ್ ಅನ್ನ ಫ್ರೀ ಆಗಿ ಕೂಡ ಇಟ್ಟಿದ್ದೀವಿ, ಹೋಗಿ ನೋಡಿ. ತುಂಬಾ ಕಲರ್ಫುಲ್ ಆಗಿದೆ, ಓದಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಅಂಡ್ ಯಾವ ರೀತಿ ಮಾಡಿದೀವಿ ಅಂದ್ರೆ, ಕ್ವಶನ್ ಕೇಳಿದ್ರೆ ಯಾವ ರೀತಿ ಎಕ್ಸಾಕ್ಟ್ಲಿ ಉತ್ತರ ಬರೀಬೇಕು ಅದೇ ರೀತಿ ಕೊಟ್ಟಿದ್ದೀವಿ. ಆ ರೀತಿ ಉತ್ತರ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಕೂಡ ಸಿಗುತ್ತೆ. ಹೋಗಿ ಒಂದ್ಸಲ ನೋಡಿ, ಇಷ್ಟ ಆದ್ರೆ ನೀವು ಈ ಬುಕ್ ಅನ್ನ ಪರ್ಚೇಸ್ ಮಾಡಿ ರೆಫರ್ ಮಾಡಬಹುದು. ಇನ್ನ ಈ ಒಂದು ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಅಂಡ್ ನೆನ್ಪಿಟ್ಕೊಳ್ಳಿ, ನಮ್ಮ ಟಾರ್ಗೆಟ್ ಎಕನಾಮಿಕ್ಸ್ ನಲ್ಲಿ 100 ಔಟ್ ಆಫ್ 100 ಸ್ಕೋರ್ ಮಾಡೋದು. ಫಸ್ಟ್ PUC ಅಲ್ಲಿ ಎಷ್ಟೇ ಆಗಿರಲಿ, ಸೆಕೆಂಡ್ PUC ಅಲ್ಲಿ ಮಾತ್ರ 100 ಆಗುತ್ತೆ. ಇದರ ಗ್ಯಾರಂಟಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಕೊನೆವರೆಗೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಮತ್ತೆ ಸಿಗೋಣ ನಮ್ಮ ನೆಕ್ಸ್ಟ್ ಕ್ಲಾಸ್ ನಲ್ಲಿ.